ಮಹಂತೇಶ ಸುಪ್ರಭಾತವ ಕೇಳು, ಜಯಕ್ಕೆ ಜಯವೀವ ಶ್ರೀ ವಿಜಯಗೊಂದಿಸಲೇಳು. ಸುಖದೇಳು ಬೆಳಗಾದು ಬೆಚ್ಚೇಳು ಬೆಳಗಾಗಲೇಳು, ಶ್ರೀ ವಿಜಯ ಮಹಂತೇಶ ಸುಪ್ರಭಾತವ ಕೇಳು. ಭವಜಾಡ್ಯದಲ್ಲಿ ಬಿದ್ದು ಕಣ್ಣಿದ್ದು ಕಣ್ಣು, ಈ ನಿತ್ಯ ನಿಶಮಪ್ಪಿನಲ್ಲಿ ಜವ ಮುದ್ರೆ ನೀನಾಗಿ ಚಿತ್ರಿಸುವುದೆನಿತು ಚಣ ಬೆಳಗಾದು ಬೆಚ್ಚೇಳು. ಮರ್ತ್ಯದತಿ ಕತ್ತಲೆಯು ಕತ್ತರಿಸುತ್ತಿಹುದತ್ತ ಸತ್ಯ ಶಿವ ಚಿದ್ಬೆಳಗು ಪಸರಿಸುತ್ತಿಹುದಿತ್ತ, ಎಚ್ಚೆತ್ತು ಶಿವ ಬೆಳಕ ಕಾಣಲಿಕ್ಕೆ ಬೇಗೇಳು. ಚಿತ್ತರಗಿ ವಿಜಯ ಮಹಂತಪ್ಪಗಳ ಗದ್ದಿಗೆಯ ಪೂಜೆ ಸಾಗಿಹುದಲ್ಲಿ ಇಲಕಲ್ಲಪುರದಲ್ಲಿ, ಕಂಡಿಟ್ಟು ನೀನದನ್ನು ಕಾಣಲೇಳು, ಕಿವಿಗೊಟ್ಟು ಮಹಂತನುಸಿ ಕೇಳಲೇಳು. ಸುಖಲೇಳು ಬೆಳಗಾದು ಬೆಚ್ಚೇಳು ಬೆಳಗಾಗಲೇಳು, ಶ್ರೀ ವಿಜಯ ಮಹಂತೇಶ ಸುಪ್ರಭಾತವ ಕೇಳು. ಓ ವಿಜಯೇಶ ಮಹಂತೇಶ, ಚಿತ್ತರಗಿ ಪೀಠದ ಶಿವಯೋಗಿಯೇ ನಿಮಗೆ ವಂದಿಸುವೆ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನು ವೀರಯ್ಯನವರೇ ಈ ಆತ್ಮಭೋಜನ, ಏನು ಗೌರಮ್ಮನವರೇ ಈ ಭಕ್ತಿ ಭೋಜನ. ಸಸಿವಾಳದ ನೆಲ, ಕಲ್ಲು, ಕೊರಡು, ಕಾನನ, ಬನಬಯಲುಗಳೆಲ್ಲ ಓಂಕಾರ ಹಾಡುತ್ತಿವೆಯಲ್ಲ. ಸಸಿವಾಳವೇ ಉಗ್ರವಾದ ತಪಸ್ಸು ಮಾಡುತ್ತಿದೆ. ಸಾವಿರ ಸಾವಿರ ವರ್ಷಗಳಿಂದ ಇಲ್ಲಿಯ ತೆಂಗು, ಬಾಳೆ, ಭತ್ತ, ನಿಂಬೆ ನೇರಳೆಗಳೆಲ್ಲ ಓಂಕಾರವನ್ನು ಪಠಿಸುತ್ತಾ ಯಾರ ದಾರಿಯನ್ನೋ ನೋಡುವಂತಿದೆಯಲ್ಲ. ಇಲ್ಲಿಯ ಪತ್ರಿ ಪುಷ್ಪಗಳು ಮುಗಿಲ ನೀರನ್ನುಂಡು ಛಂಗನೆ ಚಿಗಿದು ಅರಳಿ ನಿಲ್ಲುವಲ್ಲಿ ಏನೋ ಒಂದು ರಹಸ್ಯವಿದ್ದಂತೆ ತೋರುತ್ತಿದೆಯಲ್ಲ. ಅರುಹಿನ ಲೋಕದ ಮುತ್ತೈದೆ ಮಾತಿನ ಲೋಕದ ನತ್ತನ್ನು ಧರಿಸಲಾರಳು. ಅಂದರೆ ನಿಮ್ಮ ಮಾತು ಪ್ರಶ್ನಾರ್ಥಕವಾಗಿಯೇ ಉಳಿಯಲಿ, ನಮ್ಮ ಉತ್ತರ ರಹಸ್ಯವಾಗಿಯೇ ಉಳಿಯಲಿ. ಭಗವಂತನೇ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಲು ಸಿದ್ಧನಾಗಿರುವಾಗ ನಾನು ಹೇಳುವುದು ಅಕ್ರಮವಾದೀತು. ಗುರುದೇವ, ನಿಮ್ಮ ಅರ್ಥಪೂರ್ಣವಾದ ಈ ಮಾತು ಒಂದು ಸಾಗರವಿದ್ದಂತೆ. ಆ ದಂಡೆಗೆ ನೀವು, ಈ ದಂಡೆಗೆ ನಾನು. ಸಮುದ್ರ ಮಧ್ಯದಲ್ಲಿ ತೆರೆಗಳು ಅಪ್ಪಳಿಸುತ್ತಿವೆ, ಸಮುದ್ರ ಸರ್ಪಗಳು ಈಜುತ್ತಿವೆ. ಸಾಕು ಸಾಕು ಗೌರಮ್ಮನವರೇ, ತಳಮಳ ಬೇಡ. ಗುರುದೇವ, ನಿಮ್ಮ ಈ ಮಾತಿನ ಅರ್ಥವೇನು? ಆ ಅರ್ಥ ನಿನ್ನನ್ನು ಬೆನ್ನು ಹತ್ತಿ ಬರುತ್ತಿದೆ ತಾಯಿ. ಆ ಅರ್ಥದ ಅಧಿದೇವತೆಯೇ ನೀನಾಗಲಿರುವೆ. ಸಚಿವಾಳದ ಮಠದ ಸ್ವಾಮಿಗಳು ನಮಗಾಗಿ ಕಾಯುತ್ತಿರುತ್ತಾರೆ. ನಾವಿನ್ನು ಬರುತ್ತೇವೆ. ಗುರುದೇವ, ತಾವಿನ್ನೂ ಇಲ್ಲಿ 4 ದಿನವಿದ್ದು ಹೋಗಬಾರದೆ? 4 ದಿನವೇಕೆ ತಾಯಿ? ಇನ್ನು ಮೇಲೆ ನಾವಿರುವುದು ಇಲ್ಲಿಯೇ, ಈ ಮನೆಯಲ್ಲಿಯೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗೌರಮ್ಮನವರೇ, ನಾವಿನ್ನು ಬರುತ್ತೇವೆ. ನಾವಿನ್ನು ಬರುತ್ತೇವೆ, ನಾವಿನ್ನು ಬರುತ್ತೇವೆ. ಶಿವ, ಏನು ಗೌರ? ತೀರ ವಿಚಿತ್ರವಾದ ಕನಸು ಸ್ವಾಮಿ. ಯಾವುದೋ ಒಂದು ಬೆಳ್ಳಿಯ ಬೆಟ್ಟ, ಪ್ರಚಂಡ ಗಾತ್ರದ ಆನೆ ಒಂದು ನನ್ನ ಹತ್ತಿರವೇ ಸಾಗಿ ಬರುತ್ತಿತ್ತು. ಅದನ್ನು ಕಂಡು ನಾನು ಚೀರಿದೆ. ಕೊನೆಗೆ ಅದು ನನ್ನ ಗರ್ಭವನ್ನು ಪ್ರವೇಶಿಸಿತು. ನನಗೆ ಭಯವಾಗುತ್ತಿದೆ ಸ್ವಾಮಿ. ಇದರ ಅರ್ಥವೇನು? ನಿನಗೆ ಬಿದ್ದ ಕನಸಿಗೂ ನಿನ್ನೆ ಮರಳು ಸಿದ್ಧಿದೇವರು ಹೇಳಿದ ಮಾತಿಗೂ ತೀರಾ ಸಂಬಂಧವು. ಅದೇನು ಸ್ವಾಮಿ? ನೀನು ಶಿವಶಕ್ತಿಯನ್ನು ಧರಿಸಿದ ಗರ್ಭವತಿಯೇ ಆಗಿರುವೆ.
ರೇವಣ ಸಿದ್ದೇಶ್ವರನಪ್ಪ ಈ ಮಹಾಮಹಿಮನನ್ನು ತ್ರಿಕಾಲದಲ್ಲಿಯೂ ಪೂಜೆ ಮಾಡಿದವರು ಪುನೀತರು. ಮಹಾ ತಪಸ್ವಿಗಳೆಲ್ಲ ಈತನ ಕೃಪೆಯನ್ನು ಪಡೆದು ಶುದ್ಧರೂ ಸಿದ್ಧರೂ ಆಗಿದ್ದಾರೆ. ನೀನೀತನನ್ನು ಸದಾ ಪೂಜೆ ಮಾಡುತ್ತಿರಬೇಕಪ್ಪ. ಆಗಲಪ್ಪ. ಮಳಿ ಅನ್ನೋಡು, ಆ ಮರದ ಮೇಲೆ ಗಿಳಿಗಳು ಎಷ್ಟು ಚೆನ್ನಾಗಿ ಹಾರಾಡ್ತೀವಿ. ನಾ ಚೆಂದದಿನ ಹ್ಯಾಂಗ್ ಚೆಂದದೀನಿ ಹೇಳು ಮತ್ತೆ. ಹೇಳ ಹೇಳ್ತೇನೆ ನೋಡು ಮತ್ತೆ. ನೀನು ಬಣ್ಣದ ಬಗರಿ ಜೊತೆ ಕೆಂಪದೀವಿ, ಬೋರಂಗಿ ಉಳಿದಂತೆ ನಿನ್ನ ಕಣ್ಣು ಹೊಳಿತಾವು, ಬೆಳಕಿ ಜೊತೆ ನಿನ್ನ ಗಲ್ಲ ಮೆತ್ತಗದಾವು. ಮತ್ತೆ ಮತ್ತೆ ಗುಡಿಯಾಗಿನ ಈಶ್ವರ ಲಿಂಗದ ಜೊತೆ ನಿನ್ ತುರುಬ ಬಹಳ ದೊಡ್ಡದೈತಿ. ಸ್ವಾಮಿಗಳ ಪಾದೋದಕದಂತೆ ನಿನ್ ಮೈ ತಂಪನಿಸ್ತೈತಿ. ಮತ್ತೆ ಮತ್ತೆ ಸಾಕು ಮಳಿ ಸಾಕು. ನೀ ಮಾತಾಡ್ತಿದ್ರೆ ಮುಟ್ಟು ಉದುರ್ದಂಗೆ ಆನಂದದಲ್ಲಿ ಆಕಾಶವೇ ಕಳಚಿ ಬಿದ್ದಂಗದೆ ಕಂದ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಸಾಂಬ ಶಿವ. ಕ್ಷೇಮವೇ ವೀರೇನವರೇ? ತಮ್ಮ ದೃಷ್ಟಿಗೆ ಬೇಡದ ಸಮಾಚಾರ ಉಂಟೆ ಬುದ್ಧಿ? ಗೌರಮ್ಮ ಕ್ಷೇಮವೇ? ತಮ್ಮ ಕೃಪೆಯಿಂದ ಕ್ಷೇಮವಾಗಿಯೇ ಇದ್ದಾಳೆ. ಗಿಳಿ ಆರೋಗ್ಯವಾಗಿದೆಯೇ? ಯಾವ ಗಿಳಿ? ಪಂಜರದ ಗಿಳಿ. ಯಾವ ಪಂಜರ? ನಾನು ಪಂಜರವನ್ನೇ ಕಟ್ಟಿಲ್ಲವಲ್ಲ ಬುದ್ಧಿ. ಏನು ವೀರಯ್ಯನವರೇ, ಅಂಗೈ ಲಿಂಗವನ್ನು ಮುಂಗೈ ಮರೆ ಮಾಡಿದ್ದೆ? ಓಹೋ, ಈಗ ಅರ್ಥವಾಯಿತು ಬುದ್ಧಿ. ನನ್ನ ಮಗ ಮಳೆಪಾರಿನನ್ನು ಕುರಿತಲ್ವೇ ತಾವು ಈ ಬೆಳಗಿನ ನುಡಿ ಆಡಿದ್ದು? ಹೌದು ಹೌದು, ನಿಮ್ಮ ಮಗ ಮಳಿಯಪ್ಪಾರಿಯ ಕ್ಷೇಮವಾಗಿದ್ದಾನೆಯೇ ಎಂದೆವು ನಾವು. ನನ್ನ ಮಗನಲ್ಲ ಬುದ್ಧಿ, ಅವನು ನಿಮ್ಮ ಮಗ. ತಮ್ಮ ಪೂಜಾ ಪ್ರೇಮದ ಕರ್ಪೂರದ ದೀಗಿ, ನಿಮ್ಮ ಕರ್ಣಪ್ರಸಾದದ ಅಂತಃಕರಣ ಅವನು. ನಿಮಗರಿಯದವನು ನನಗರಿತವನು ಬುದ್ಧಿ. ವೀರಯ್ಯನವರೇ, ನಿಮ್ಮ ಮಗ ಮಳಿಯಪ್ಪಾರಿನ ಜನನದ ಭವಿಷ್ಯ ಸೂಚನೆ ಇದ್ದ ಮರುಳಸಿದ್ದ ದೇವರು ಲಿಂಗದೊಳಗಾಗಿ ಎಷ್ಟು ವರ್ಷಗಳಾದವು? 8 ವರ್ಷಗಳು ಗತಿಸಿ ಆಗಲೇ ಕೆಲವು ತಿಂಗಳುಗಳಾಗಿರಬಹುದು. ಅಂದರೆ ನಿಮ್ಮ ಮಗ ಮಳಿಯಪ್ಪಾರಿನ ವಯಸ್ಸು ಎಷ್ಟಾದಂತಾಯಿತು? ತಪಸ್ಸು ಮಾಡಿದ್ರೆ ಹೇಳ್ತಾರೆ. ಹೌದಪ್ಪ,
ತಪಸ್ಸಂದ್ರೆ ತಪಸ್ಸಂದರೆ ಸಂಸಾರವನ್ನು ಬಿಟ್ಟು ದೇವರ ನೆನೆಸೋದಪ್ಪ. ಸಂಸಾರಂದ್ರೆ ನೀವು ನೋಡಿದ್ದು ಯಾರು? ಸಂಸಾರವೆಂದರೆ ತಂದೆ ತಾಯಿ ಮಕ್ಕಳು ಬಂಧು ಬಳಗ ನಾವೆಲ್ಲ ಇರೋದೇ ಸಂಸಾರನಪ್ಪ. ಅಂದ್ರೆ ನೀನು ನನ್ನ ಓದಿದಿ ಅಪ್ಪ ನನ್ನಪ್ಪದಾನು ನೀವು ಸಂಸಾರ ನಂಗೆ ಆತಲ್ಲ. ಹೌದಪ್ಪ, ನಾವೆಲ್ಲ ಇರೋದೇ ಒಂದು ಸಂಸಾರನಪ್ಪ. ದೇವ್ರಂದ್ರೆ ಎಲ್ಲಿ ಅದಾನು? ಅವ ಹೆಂಗದಾನು? ಅವಾಗ ನಮ್ಮನ್ನ ಕಣ್ಣು ಮೂಗು ಯಾರಿಗೆ ತಲೆ ಕಾಲು ಕೈ ಅದಾವೇನು? ದೇವರು ಮನುಷ್ಯನಲ್ಲವೆಂದು ಯೋಗಿಗಳಿಗೆ ಹೇಳ್ತಾರೆ. ಅವ್ರು ಎಲ್ಲಿದ್ದಾರೆ? ಅವರು ಕಲ್ಬೆಟ್ಟದಲ್ಲಿದ್ದಾರಪ್ಪ. ಅಲ್ಲಿ ದೊಡ್ಡ ದೊಡ್ಡ ಗುಹಿಗಳಿವೆ. ನಾವು ಹೋಗುವುದು ಬಹಳ ಕಷ್ಟವಪ್ಪ. ಹಾಗಾದ್ರೆ ಅವ್ರನ್ನ ಭೇಟಿ ಆಗ್ಬೋದು ಹೇಗೆ? ಅವರಿಲ್ಲಿಗೆ ಬಂದಾಗ ನಾನೇ ನನಗೆ ಭೇಟಿ ಮಾಡಿಸುತ್ತೇನೆ. ತೋರ್ಸ್ಬೇಕು, ಅವ್ರು ಬಂದಾಗ ನನಗೆ ತೋರ್ಸ್ಬೇಕು, ಮರಿಬಾರ್ದು. ಇಲ್ಲ ಮಣಿ, ಇನ್ನು ಮನುಷ್ಯನ ನೀವು ಇದೇ ಗ್ರಾಮದವರು? ಹೌದು ಬುದ್ಧಿ, ಇದೇ ಗ್ರಾಮದವರು.
ಸಸಿವಾಳವಲ್ಲದ ಈ ಊರಿನ ಹೆಸರು? ಹೌದು ಬುದ್ಧಿ. ತಾವು ಕಲ್ಬೆಟ್ಟದವರಲ್ಲಿವೆ? ಗುರುವೇ, ಶುಭವಾಗಲಿ, ಶುಭವಾಗಲಿ. ನಾವು ಹಿಂದೊಮ್ಮೆ ಈ ಊರಿಗೆ ಬಂದಿದ್ದಾಗ್ಗೆ ವೀರ ಎನ್ನುವನೊಬ್ಬ ಸ್ವಾಮಿಗಳ ಸೇವೆಯಲ್ಲಿದ್ದ. ವೀರ ಅಲ್ಲ, ವೀರಯ್ಯ. ಆತನೇ ನಾನು. ಒಳ್ಳೆಯದಾಯ್ತು, ಒಳ್ಳೆಯದಾಯ್ತು. ಈ ಭಾಗದಲ್ಲಿ ಕೆಲವು ತತ್ವಗ್ರಂಥಗಳನ್ನು ಶೇಖರಿಸಲು ಬಂದಿದ್ದೆವು. ನಾವು ಅರಣ್ಯ ಜೀವಿಗಳು, ಗ್ರಾಮವಾಸ ನಮಗೆ ಸೇರದು. ನಾವು ಸಂಜೆಯಾಗುವ ಪೂರ್ವದಲ್ಲಿ ಕಲ್ಬೆಟ್ಟ ಮುಟ್ಟಬೇಕು. ಈ ಊರಿನ ಮಠದಲ್ಲಿ ಮಧ್ಯಾಹ್ನದ ಪೂಜೆಗೆ ಅನುಕೂಲವಾಗುತ್ತದೋ? ಅದೇಕಿಲ್ಲ ಬುದ್ಧಿ. ಬನ್ನಿ ಬನ್ನಿ, ಈ ಮಠ, ಈ ಊರು ಪುಣ್ಯಕ್ಷೇತ್ರ ತಮಗಾಗಿ ಕಾದು ನಿಂತಿದೆ. ಬನ್ನಿ ಬನ್ನಿ. ಏನು ಕಲ್ಬೆಟ್ಟದ ಶಿವಗಳು ಬಂದಿದ್ದೀರಿ? ಅವರು ನೋಡ್ಬೇಕು, ನೋಡಲೇಬೇಕು. ಸ್ವಾಮಿಗಳು ಬಂದಿದ್ರಿ ಅಪ್ಪಾಜಿ? ಹೌದು ಮಗು, ಬಂದಿದ್ರು. ಮಠಕ್ಕೆ ಹೋದ್ರು. ನಾನು ಅವ್ರ ದರ್ಶನ ಪಡೆದು ಬರ್ತೇನೆ. ಬೇಡ ಮಣಿ, ಅವರು ಬಹುದೂರ ಹೋಗಿದ್ದಾರೆ. ಬನ್ನಿ ಅಪ್ಪಾಜಿ. ಮಣಿ, ಬನ್ನಿ ಬರ್ತೇವೆ ಅಪ್ಪಾಜಿ. ಮಣಿ! ಸ್ವಾಮಿ, ಸ್ವಾಮಿಗಳೇ! ಮಣಿ, ಮಣಿ, ಮಣಿ! ನಿಲ್ಲು! ತೆರಳಿದ ನಲ ಬಾಲ ಬಾಲ, ತಾಯಿಯ ಪ್ರೇಮವ ತೂರಿ ತಂದೆಯ ಆಶ್ರಯ ತೊರೆದು, ತಾಯಿಯ ಪ್ರೇಮವ ತೂರಿ ತಂದೆಯ ಆಶ್ರಯ ತೊರೆದು, ಗುರುವಿನಾಶ್ರಯ ಬಯಸಿ ತೆರಳಿದ ನಲಬಾಲ. ನಿಷ್ಠೆಯಿಂದಲಿ ಗುರುವಿನಡಿಯಲಿ ಶಿಷ್ಯ ಬೆಳೆದನು ಸುಂದರ. ನಿಷ್ಠೆಯಿಂದಲಿ ಗುರುವಿನಡಿಯಲಿ ಶಿಷ್ಯ ಬೆಳೆದನು ಸುಂದರ. ಯೋಗ ಶಾಸ್ತ್ರದ ತತ್ವಸೂತ್ರವ ಹೊಂದಿ ಸಾಧಕ ನೇಮಿಸಿದ. ಯೋಗ ಶಾಸ್ತ್ರದ ತತ್ವಸೂತ್ರವ ಹೊಂದಿ ಸಾಧಕ ನೇಮಿಸಿದ. ಬೆಳಗಿದ ನಲಬಾಲ ತಾಯಿಯ ಪ್ರೇಮವ ತೂರಿ ತಂದೆಯ ಆಶ್ರಯ ತೊರೆದು, ಗುರುವಿನಾಶ್ರಯ ಬಯಸಿ ಬೆಳಗಿದ ನಲಬಾಲ.
ಗವಿಯಲಿ ಘೋರ ತಪವನ್ನು ಮಾಡಿದ. ಕಲ್ಲು ಬೆಟ್ಟದ ಗುಡ್ಡ ಗವಿಯಲಿ ಘೋರ ತಪವನ್ನು ಮಾಡಿದ. ದೇಹ ಮೋಹವ ತ್ಯಾಗ ಮಾಡಿದ. ಘನ ವಿರಕ್ತ ಎನಿಸಿ ಮೆರೆದ ಶಿವನ ಅಂಶದ ಭುವನ ಮೆಚ್ಚಿದ ಬಾಲಕ. ಘನ ವಿರಕ್ತ ಎನಿಸಿ ಮೆರೆದ ಶಿವನ ಅಂಶದ ಭುವನ ಮೆಚ್ಚಿದ ಬಾಲಕ. ತಾಯಿಯ ಪ್ರೇಮವ ತೂರಿ ತಂದೆಯ ಆಶ್ರಯ ತೊರೆದು ಗುರುವಿನಾಶ್ರಯ ಬಯಸಿ ಬೆಳಗಿದ ನಲ ಮಳಿಯಪ್ಪ ಮಳಿಯಪ್ಪ ಮಳಿಯಪ್ಪ. ಅಷ್ಟಾವರಣವೇ ಲಿಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಷಟ್ಸ್ಥಲವೇ ಆತ್ಮವಾಗಿರುವ ಶಿವಯೋಗ ಲಕ್ಷಣವನ್ನು ಕರಗತ ಮಾಡಿಕೊಂಡೆ. ಆದರಿನ್ನೂ ನೀನು ಪರಿಪೂರ್ಣನಾಗಿಲ್ಲ. ಪರಿಪೂರ್ಣದೆಡೆಗೆ ಸಾಗಬೇಕಾಗಿದೆ. ಅಪ್ಪಣೆ ನೀಡಲು ಗುರುವೆ. ನನ್ನ ಬದುಕು ಭಾಗ್ಯಗಳೆಲ್ಲ ನಿಮ್ಮದು. ನನ್ನ ಯೋಗ ಸಾಧನೆಗಳೆಲ್ಲ ನಿಮ್ಮದು. ನನ್ನ ಸಾಧನೆ ಪರಿಪೂರ್ಣದೆಡೆಗೆ ಸಾಗುವುದು ಹೇಗೆ? ಕೇಳು. ಭಕ್ತಸ್ಥಳದ ನಿಷ್ಠಾ ಭಕ್ತಿಯಿಂದ ಆಚಾರ ಲಿಂಗಕ್ಕೆ ಸುಗಂಧಿತ ಸಂಪಿಗೆಯಾದೆ. ಮಹೇಶ ಸ್ಥಳದ ನಿಷ್ಠಾ ಭಕ್ತಿಯಿಂದ ಗುರುಲಿಂಗಕ್ಕೆ ಷಡ್ರಸನ್ನ ಭೋಜನವಾದೆ. ಪ್ರಸಾದ ಸ್ಥಳದ ಅವಧಾನ ಭಕ್ತಿಯಿಂದ ಶಿವಲಿಂಗಕ್ಕೆ ಹೊಂಬಣ್ಣದ ಕಾರಂಜಿಯಾದೆ. ಪ್ರಾಣಲಿಂಗಿ ಸ್ಥಳದ ಅನುಭವ ಭಕ್ತಿಯಿಂದ ಜಂಗಮಲಿಂಗಕ್ಕೆ ಅಮೃತ ರೂಪಿಯಾದೆ. ಗುರುಗಳೇ, ಇನ್ನು ಶರಣಸ್ಥಳ ಐಕ್ಯಸ್ಥಳ ಅಸಾಧ್ಯವೇ ನನಗೆ. ಅವುಗಳ ದಾರಿ ತೋರಲಾರಿದ. ಶರಣಸ್ಥಳ ಐಕ್ಯಸ್ಥಳದ ಮರ್ಮ ನಿನಗೆ ಕಲ್ಲುಬೆಟ್ಟದಲ್ಲಿ ತಿಳಿಯದು. ಶರಣರು ಬೆಟ್ಟಗಾರನ ವನಚರರಲ್ಲ. ಸಂಸಾರದ ಮಧ್ಯದಲ್ಲಿದ್ದು ಕೈಲಾಸವನ್ನು ನಿರ್ಮಿಸುವ ದೇವ ಪೃಥ್ವಿಯ ನಿರ್ಮಾತೃಗಳು. ಇದೇನು ಗುರು, ವಿಚಿತ್ರವಾಗಿದೆಯಲ್ಲ ನಿಮ್ಮ ಮಾತಿನ ಸರ. ಐಕ್ಯ ಸ್ಥಳಕ್ಕೆ ಸಂತ ನಿಂತಿರುವ ಲೋಕಸ್ಥಳ ಒಳಗೂಡಾದೀತು. ಇದುವೇ ವೀರಶೈವ ಸಿದ್ಧಾಂತದ ಒಳಗುಟ್ಟು. ಐಕ್ಯನಾದರೂ ಭಕ್ತನಾಗಿ ಬಾಳು ಎಂದು ಸಾರುತ್ತದೆ ಶಿವಯೋಗ. ಪ್ರಪಂಚವನ್ನು ಬಿಟ್ಟವರು ಹೋತೃಗಳಾದರು. ಸಕಲ ಜೀವರಾಶಿಗೆ ಲೇಸನ ಬಯಸುವುದೇ ಶರಣರ ಗುರಿ. ಲೋಕ ಸೇವೆಯೇ ನಿಮ್ಮ ಗುರಿ. ಎಂದು ನನಗೇನು ಅಪ್ಪಣೆ ನೀಡಿದೆ? ಶರಣರಿದ್ದ ಕ್ಷೇತ್ರ ಸುಕ್ಷೇತ್ರ. ಇದುವೇ ಶಿವಲೋಕ. ಇದುವೇ ಶಿವಯೋಗದ ಹೆಗ್ಗುರು. ಹೋಗು ಬಳ್ಳಾರಿಗೆ. ಅಲ್ಲಿ ಸಕ್ಕರೆ ಕಳ್ಳಪ್ಪನವರೆಂಬ ಮಹಾಶರಣರಿದ್ದಾರೆ. ಅವರು ಸಂಸಾರದ ಸದ್ಗತಿ ಕಂಡ ಶರಣರು. ಆದರೆ ಮಹಾಪ್ರಸಾದ ಅನುಗ್ರಹಿತನಾದ ನಾಳೆಯೇ ಬಳ್ಳಾರಿಗೆ ತೆರಳಿದೆ. ಇದು ನನ್ನ ಗುರುವಿನ ಕರುಣೆ. ಗುರುವಿನ ಕರುಣೆಯ ಜಲದಲ್ಲಿ ಮಿಂದು ಪುನೀತನಾದೆ ನಾನಿಂದು. ಗುರುವಿನ ಕರುಣೆಯ ಜಲದಲ್ಲಿ ಮಿಂದು ಪುನೀತನಾದೆ ನಾನಿಂದು. ಶರಣ ಸ್ಥಳದ ಪೂಜಾ ಮಂದಿರ, ಶರಣ ಸ್ಥಳದ ಪೂಜಾ ಮಂದಿರ ಅರಸುತ್ತ ಹೊರಟಿಹೆ ನಾನಿಂದು. ಅರಸುತ್ತ ಹೊರಟಿಹೆ ನಾನಿಂದು. ಗುರುವಿನ ಕರುಣೆಯ ಜಲದಲ್ಲಿ ಮಿಂದು ಪುನೀತನಾದೆ ನಾನಿಂದು. ಲೋಕದ ಸೇವಕನೆನಿಸುತ್ತಲೀ ನೇಮವ ತಪ್ಪದೆ ಬಾಳುವೆ ನಾನು. ಲೋಕದ ಸೇವಕನೆನಿಸುತ್ತಲೀ ನೇಮವ ತಪ್ಪದೆ ಬಾಳುವೆ ನಾನು. ಭಕ್ತ ಮಹೇಶ ಪ್ರಸಾದಿಯಾದ, ಭಕ್ತ ಮಹೇಶ ಪ್ರಸಾದಿಯಾದ ಪ್ರಾಣಲಿಂಗಿಯು ನಾನಿಂದು.
ಗುರುವಿನ ಕರುಣೆಯ ಜಲದಲ್ಲಿ ಮಿಂದು ಪುನೀತನಾದೆ ನಾನಿಂದು. ಶರಣರ ಮಹಿಮೆಯ ಈ ಧರೆ ಪಾವನ, ಸದ್ಭಕ್ತಿಯದೇ ಐಕ್ಯಕ್ಕೆ ಸಾಧನ. ಶರಣರ ಮಹಿಮೆಯ ಈ ಧರೆ ಪಾವನ, ಸದ್ಭಕ್ತಿಯದೇ ಐಕ್ಯಕ್ಕೆ ಸಾಧನ. ಗುರುಲಿಂಗ ಜಂಗಮ ಮಂಗಳಧಾಮ, ಗುರುಲಿಂಗ ಜಂಗಮ ಮಂಗಳಧಾಮ. ಕೈಗೂಡಿತೆನಗೆ ಷಟ್ಸ್ಥಳ ನೇಮ, ಗುರುವಿನ ಕರುಣೆಯ ಜಲದಲ್ಲಿ ಮಿಂದು ಪುನೀತನಾದೆ ನಾನಿಂದು. ಶರಣ ಸ್ಥಳದ ಪೂಜಾ ಮಂದಿರ ಅರಸುತ ಹೊರಟಿಹೆ ನಾನಿಂದು. ಗುರುವಿನ ಕರುಣೆಯ ಜಲದಲ್ಲಿ ಮಿಂದು ಪುನೀತನಾದೆ ನಾನಿಂದು. ಉದ್ಯಮ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಸೌಖ್ಯಂ ಸರ್ವೈರಪಿ ಸಾಧನೀಯಂ. ಷಡೇತೆ ಯತ್ರ ವರ್ತಂತೆ ತತ್ರ ಪರಮಾತ್ಮ. ಆಚಾರ್ಯರು, ಇವರು ಹೆಸರು ಮರೆಯಪಾರೆ. ನಮ್ಮ ಪಾಠಶಾಲೆಯಲ್ಲಿ ಸಂಸ್ಕೃತ ಅಧ್ಯಯನ ಮಾಡಲು ಕಲ್ಬೆಟ್ಟದಿಂದ ಬಂದಿದ್ದಾರೆ. ಬಹಳ ಸಂತೋಷ. ಗುರುಗಳೇ, ಧ್ಯಾನ ಭಿಕ್ಷೆಗಾಗಿ ಬಂದಿದ್ದೆ, ಆಶೀರ್ವದಿಸು. ಶರಣು. ಕರಡಪ್ಪನವರೇ, ಇವರು ಯಾರು? ಇವರು ಯಾರು ಎನ್ನುವುದಕ್ಕಿಂತ ಇವರ ಸುದ್ದಿ ಏನು ಎಂದು ಕೇಳಿ. ಅವರು ಕಲ್ಬೆಟ್ಟದ ಶಿವಯೋಗಿಗಳು, ಉಗ್ರ ಸಾಧಕರು. ಆದರೆ ಅವರ ಸನ್ಯಾಸ ಸಂಸಾರಿಗಳ ಜೀವನಕ್ಕೆ ಆಧ್ಯಾತ್ಮದ ಬುತ್ತಿಯಾಗಲೆಂದು ನಾನು ಹವಣಿಸಿದೆ. ನಾನು ಮಠದ ಸ್ವಾಮಿಯಾಗಲು ಸರ್ವತಾ ಒಲ್ಲೆ. ನನಗೆ ನನ್ನ ಕಲ್ಬೆಟ್ಟವಿದೆ, ಗುಡ್ಡ ಗಡಿ ಇದೆ. ನೀವು ಲೌಕಿಕ ಸೇವೆಗೆ ನನ್ನನ್ನು ಒತ್ತಾಯಪಡಿಸುವುದಾದಲ್ಲಿ ನಾನು ಹೊರಳಿ ಹೋಗಿಬಿಡುವೆ ಎನ್ನುತ್ತಾರೆ. ಅಷ್ಟೊಂದು ಅವರೊಂದಿಗೆ ನಮ್ಮ ಕರುಳ ಬಳ್ಳಿ ಹೆಣೆದುಕೊಂಡು ಬಿಟ್ಟಿದೆ. ಹಾಗಾದ್ರೆ ನನ್ನ ಪರೀಕ್ಷೆಯಲ್ಲಿ ಅವರು ಗೆದ್ದರು. ಅಂದರೆ ಏನು ಗೆದ್ದರು? ಇನ್ನು ಆ ಚಿತ್ತರಿಗೆ ಮಹಾಸಂಸ್ಥಾನದ ಪೀಠವು ಚಿರಂಜೀವಿಯಾಯಿತು. ಅಂದರೆ ಏರಿ ಇಳಿಯಿತು, ತೇರು ಸರಿಯಿತು, ಪಾದ ಗಟ್ಟಿಯ ಮುಟ್ಟಿತು. ಅತ್ತೇವರೇ, ಏನೂ ತೂಕವಾಗಿದ್ದಂತಿದೆ ಅವರ ಮಾತು. ಏನೆಂದು ಕೇಳಬಾರದೆ? 4 ವರ್ಷಗಳ ಕೆಳಗೆ ಚಿತ್ತರಿಗೆ ಸಂಸ್ಥಾನ ಪೀಠದ ನಿರಂಜನ ಪ್ರಭು ಗುರು ಮಹಂತ ಸ್ವಾಮಿಗಳು ನಮ್ಮನ್ನಗಲಿದ ಮೇಲೆ ನನಗೆ ಹಗಲು ಕತ್ತಲೆಯಾಯಿತು, ಪ್ರಪಂಚವೇ ಶೂನ್ಯವಾಯಿತು. ಇಂದು ಬೆಳ್ಳಿ ಮೂಡಿತು, ಮೂಡು ಹಾಡನ್ನು ತೀಡಿತು, ಗಾನ ಕಂಪನು ಊಡಿತು. ಅವರು ಒಪ್ಪುವುದಿಲ್ಲ. ಹಾಗಾದರೆ ನನ್ನ ಆಚೆ ಹುತ್ತ ಮೀರಿ ಚಿತ್ತರಿಗೆ ಶಿಖರ ಏರಲಾರದೆ. ಮಠಮಾನ್ಯಗಳಿಗೆ ಸ್ವಾಮಿಯಾಗುವುದು ಮೋಹಾಂಧತೆ, ಮಾಯಾ ಪ್ರಪಂಚವೆಂದು ತಿಳಿದ ವಿಚಿತ್ರ ಶೈಲಿಯ ವಿರಕ್ತರು ಅವರು. ಮೌನ ಮಧ್ಯದಲ್ಲಿ ಮಾತಿದೆ, ಮಾತಿನ ಮಧ್ಯದಲ್ಲಿ ಶಕ್ತಿ ಇದೆ. ಶಕ್ತಿಯ ಶಬ್ದದಿಂದ ಓಂಕಾರ ಕಹಳೆ ಕೂಗಿದರೆ ಕಲ್ಲು ಕೊನರಬಲ್ಲದು, ಮುಗಿಲು ಅರಳಬಲ್ಲದು. ಆಣೆ ಮಾಡಿ ಹೇಳುತ್ತೇನೆ, ಶಿವಸಂಕಲ್ಪವಿದೆ. ದಯಮಾಡಿ ಅವರನ್ನು ಒಪ್ಪಿಸಿರಿ. ನನಗಾಗಿ ಕಾಡಿ ಬೇಡಿ ಪೀಡಿಸಿ ಆದರೂ ಅವರನ್ನು ಒಪ್ಪಿಸಿರಿ. ಅಂದರೇನೆ ಚಿತ್ತರಿಗೆ ಬಾಳೀತು, ಚಿತ್ತರಿಗೆ ತಾಳೀತು, ಚಿತ್ತರಿಗೆಯಲ್ಲಿ ಚಿಜ್ಯೋತಿಯನ್ನು ಹೊತ್ತಿಸೀತು. ಒಲ್ಲೆ ನೆನಬೇಡಿ, ದಯಮಾಡಿ ಒಪ್ಪಿಸಿರಿ. ಸಾಗರ ಈಜಲು ಹೇಳಿದಿರಿ, ಜ್ವಾಲಾಮುಖಿಯನ್ನು ಇಳಿದು ಆಳ ನೋಡಲು ತಿಳಿಸಿದಿರಿ, ಸಿಡಿಲಿಗೆ ಚುಂಬಿಸಲು ಅಪ್ಪಣೆ ಕೊಡಿಸಿದಿರಿ. ನಿಮ್ಮ ಸಂಕಲ್ಪಕ್ಕೆ ಒಪ್ಪಿದೆ. ನಾನಿನ್ನು ಹೋಗಿ ಬರುತ್ತೇನೆ. ಅನ್ನ ನೀಡಿದ ಅರುಹಿನ ತಾಯಿ,
ಹೋಗಿ ಬರುತ್ತೇನೆ. ಮುತ್ತು ಸೋಸಿ ನತ್ತು ಮಾಡಿಸಿದಂತ ಮಗಳೇ, ಹೋಗಿ ಬರುತ್ತೇನೆ. ಶರಣು. ನೀಲಾ, ಮಳೆಯಪ್ಪಾರ್ಯರನ್ನು ಬರ ಹೇಳು. ಏನು ಹೇಳಿ ಕಳಿಸಿದ್ರಂತೆ? ಹೌದು, ಅಧ್ಯಯನ ಮುಗಿಯಿತೆ, ನಡೆದಿದೆ. ಅದಕ್ಕಾಗಿಯೇ ನಿಮ್ಮನ್ನು ಇಲ್ಲಿಗೆ ಕರೆಸಿದುದು. ಇದೀಗ ಯಾರೋ ಹಿರಿಯರು ತಮ್ಮಲ್ಲಿಗೆ ಅತಿಥಿಯಾಗಿ ಬಂದಂತಿತ್ತು. ಹೌದು, ಅವರು ಅಮರಾವತಿಯ ಶ್ರೀಮಂತ ರಾಮಪ್ಪ ದೇಸಾಯರು. ಬಹುದೊಡ್ಡ ಜಾಗೀರು, ಬಹುದೊಡ್ಡ ದೊರೆತನ. ಅದಕ್ಕಾಗಿಯೇ ನಾನು ನಿಮ್ಮನ್ನು ಇಲ್ಲಿಗೆ ಕರೆಸಿದುದು. ಹೌದೇ? ಮಳೆಯಪ್ಪಾರ್ಯರೇ, ಅಲ್ಲಮ ಪ್ರಭುಗಳಿಂದ ಆದಿಯಾಗಿ ತೋಂಟದ ಸಿದ್ಧಲಿಂಗ ಯತಿವರಿಯರಿಂದ ಬಳ್ಳಿವರಿದ ಚಿತ್ತರಗಿ ಸಂಸ್ಥಾನ ಪೀಠ ಬಹುದೊಡ್ಡ ಸ್ಥಾನ. ಅದರ ಅಂಗವಾಗಿ 80 ಶಾಖಾ ಮಠಗಳಿವೆ, ಸಾವಿರಾರು ಎಕರೆ ಭೂಮಿ ಇದೆ. 4 ವರ್ಷಗಳ ಕೆಳಗೆ ಗುರು ಮಹಾಂತ ಸ್ವಾಮಿಗಳು ಲಿಂಗೈಕ್ಯರಾದ್ದರಿಂದ ಬರಿದಾಗಿದೆ. ಅಮರಾವತಿಯ ರಾಮಪ್ಪ ದೇಸಾಯರು ಆ ಭಾಗದ ದೊರೆಗಳು, ಪೀಠದ ಪರಮ ಭಕ್ತರು. ಯೋಗ್ಯ ವಟುವರನ್ನು ಹುಡುಕುತ್ತಾ ಇಲ್ಲಿಗೆ ಬಂದಿದ್ದಾರೆ. ನೀವು ಅನೇಕ ಸಲ ನನ್ನನ್ನು ನಿರಾಶೆಗೊಳಿಸಿದ್ದೀರಿ. ಈ ಸಲ ಮಾತ್ರ ನಿರಾಶೆ ಮಾಡಬಾರದೆಂದು ನಿಮ್ಮಿಚ್ಛೆಯೋ? ಆದರೆ ನಾನೇನು ಮಾಡಲಿ ಕರಡಪ್ಪನವರೇ? ನಿಮಗೆ ನಿರಾಶೆ ಮಾಡಬಾರದೆಂದು ನನ್ನ ಜೀವನವನ್ನೇ ಬಲಿ ಕೊಡಲಿ. ಮಣಿಯಪ್ಪಾರ್ಯರೇ, ನಿಮ್ಮ ಹಠ ನನಗೆ ಸರಿಯಾಗಿ ಕಾಣುತ್ತಿಲ್ಲ. ಇದು ವಿರಕ್ತರಿಗೆ ಯೋಗ್ಯವಲ್ಲ. ಸನ್ಯಾಸಿಯ ಕರ್ತವ್ಯವಾದರೂ ಏನೆಂಬುದು ಗೊತ್ತೇ? ಸನ್ಯಾಸಿ ಸಂಸಾರದ ಸಂಘವನ್ನು ತೊರೆದರೂ ಲೋಕದ ಆದರ್ಶ ಸೇವಕ, ಮಾನವತೆಯ ಪೂಜಾರಿ. ಆತನು ಕೇವಲ ತನ್ನ ವೈಯಕ್ತಿಕ ಮೋಕ್ಷವನ್ನು ಗಳಿಸಿಕೊಂಡರೆ ಅದು ಒಂದು ಸ್ವಾರ್ಥವಲ್ಲವೇ? ಸಾಹುಕಾರ್ರೆ, ನಿಮ್ಮ ಮಾತು ಸರಿ, ಒಪ್ಪುತ್ತೀನಿ. ಆದರೆ ಲೋಕವನ್ನು ಉದ್ಧಾರ ಮಾಡುವ ಸನ್ಯಾಸಿ ಯಾವುದಾದರೂ ಒಂದು ಪೀಠದ ಸಿಂಹಾಸನವನ್ನೇ ಏರಬೇಕೆಂದು ನಿಯಮವಿದೆಯೇ? ಪೀಠದಿಂದ ಹೊರಗುಳಿದು ಲೋಕೋದ್ಧಾರ ಮಾಡುವುದು ಸಾಧ್ಯವಿಲ್ಲವೇ? ನಿಮಗೆ ನಾನು ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಈ ಬಂಗಾರ ಸಿಂಗಾರಗಳ ಅಧಿಕಾರ ಅಪ್ಪಡಿಗಳ ಸೊಪ್ಪತ್ತಿಗಳಿಗೆ ನನ್ನನ್ನು ಕಳಿಸಿಬಿಡಿರಿ. ನಾನು ಅರಣ್ಯದಲ್ಲಿ ತೊಪ್ಪಲನ್ನಾದರೂ ತಿನ್ನಬಲ್ಲೆ. ಆದರೆ ಈ ಅಧಿಕಾರ, ಪೀಠ, ಮೆರವಣಿಗೆ, ದೇವಿಯ ಕಾರ್ಯಗಳಿಗೆ ಬಲಿಬಿದ್ದು ಬಾಳಲಾರೆ. ಅದು ನನಗೆ ಮರಣಕ್ಕಿಂತಲೂ ಕಠೋರ. ದಯವಿಟ್ಟು ಕ್ಷಮಿಸಿರಿ ಸ್ವಾಮಿ. ಮಣಿಯಪ್ಪಾರ್ಯ, ಮಣಿಯಪ್ಪಾರ್ಯ, ಆಯಿತು, ನನ್ನ ಮರಣ ಇಚ್ಛೆ ಹಾಳಾಯಿತು. ಹೋಗು ಹೋಗು, ಈ ಮೋಹದ ಬಲೆ ಬಿಟ್ಟು ಓಡಿ ಹೋಗು. ಒಂದು ಕ್ಷಣಕಾಲ ನಿಂತರೆ ಮೋಹ ಬಂದು ಅಪ್ಪಳಿಸುತ್ತದೆ. ಕರಡಪ್ಪನವರ ಇಂದ್ರಜಾಲ ಕಾಡುತ್ತದೆ. ಈ ಅನ್ನ, ಆಶ್ರಯ, ನೀರಿನ ಋಣ, ಮೋಹ ಪಾಶಗಳನ್ನು ತೂರಿ 1000 ಗಂಟು ಹಾಕಿ ಬಂಧಿಸುತ್ತದೆ. ತೊಲಗು, ಓ ಉಗ್ರ ಸಾಧಕನೇ, ತೊಲಗು, ತೊಲಗು, ತೊಲಗು ಇಲ್ಲಿಂದ. ನಿಲ್ಲು, ನಿಲ್ಲು, ಧಿಕ್ಕರಿಸಬೇಡ. ಇದು ಸಕ್ಕರೆ ಕರಡಪ್ಪನವರಿದ್ದ ಸುಕ್ಷೇತ್ರ. ಎಲ್ಲ ಒಂದು ಯಾರು ಅಂದರು. ಆದರೆ ಆ ಸರ್ವನ ಆವಾಸದಲ್ಲಿ ಕಗ್ಗತ್ತಲೆಯ ಸೋಗನ್ನು ಬಂದಿದೆ. ಯಾವುದದು ಸೋಗು? ಮಠಾಧಿಕಾರದ ಸೋಗು, ಪೀಠಾಧಿಕಾರದ ಸೋಗು, ಅಂಬಾರಿ ಅಡ್ಡ ಪಲ್ಲಕ್ಕಿಯ ಸೋಗು. ನಿನ್ನ ಮಾತೆ ಮಹಾಸೋಗು, ಅರ್ಹಿಗೆ ಅಜ್ಞಾನದ ಸೋಗು, ಆತ್ಮಕ್ಕೆ ಅಸತ್ಯದ ಸೋಗು, ಹುಣ್ಣಿಮೆಗೆ ಅಮಾವಾಸ್ಯೆಯ ಸೋಗು. ಓಡು, ಓಡು. ಹೌದು, ಹೌದು, ತೊಲಗುವೆ. ಮೊದಲು ಇಲ್ಲಿಂದ ಋಣಮುಕ್ತನಾಗುವೆ. ಕಂತಿ ಭಿಕ್ಷ, ಕಂತಿ ಭಿಕ್ಷ.
ಭಿಕ್ಷ ಕಂತಿ ಭಿಕ್ಷ. ತನು ನಿಮ್ಮದೆಂದ ಬಳಿಕ ನನಗೆ ಬೇರೆ ತನುವಿಲ್ಲ. ತನು ನಿಮ್ಮದೆಂದ ಬಳಿಕ ನನಗೆ ಬೇರೆ ತನುವಿಲ್ಲ. ಮನ ನಿಮ್ಮದೆಂದ ಬಳಿಕ ನನಗೆ ಬೇರೆ ಮನವಿಲ್ಲ. ಮನ ನಿಮ್ಮದೆಂದ ಬಳಿಕ ನನಗೆ ಬೇರೆ ಮನವಿಲ್ಲ. ತನು ನಿಮ್ಮದೆಂದ ಬಳಿಕ ನನಗೆ ಬೇರೆ ತನುವಿಲ್ಲ. ಧನ ನಿಮ್ಮದೆಂದ ಬಳಿಕ ನನಗೆ ಬೇರೆ ಧನವಿಲ್ಲ. ತನು ನಿಮ್ಮದೆಂದ ಬಳಿಕ ನನಗೆ ಬೇರೆ ತನುವಿಲ್ಲ. ಇಂತಿ ತ್ರಿರಿದವೋ ನಿಮ್ಮ ದಂದರಿದ ಬಳಿಕ ನನಗೆ ಬೇರೆ ವಿಚಾರ ಉಂಟೆ ಕೂಡಲ ಸಂಗಮ ದೇವ. ತನು ನಿಮ್ಮದೆಂದ ಬಳಿಕ ನನಗೆ ಬೇರೆ ತನುವಿಲ್ಲ. ಯಾವರಪ್ಪ ನಿನ್ನ? ಇದೇ ಊರಮ್ಮ. ತಂದೆ, ನಿನಗಾಗಿ ಇವತ್ತು ನನ್ನ ಮನೆಯಿಂದ ಊಟ ತಂದು ತಿನ್ನಪ್ಪ ಇದನ್ನ. ನಿನ್ನ ತಾಯಿ ಹುಟ್ಟಿ ಹಾಲು ಹೈದಂಗ ಸಣ್ಣಗಿರ್ಲಿ. ಹೌದು ತಂದೆ, ತಾವು ದಿವಸ ಅಂದಿರೋದನ್ನ ನಾನ್ ನೋಡ್ತಾನೆ ಇದ್ದೀನಿ. ತಾವು ಯಾವಾಗ್ಲೂ ಊಟವೇ ಇರ್ತೀರ ತಂದೆ. ನಾವು ಬಡವರು, ಆದ್ರಿಂದ ತಾವು ಅನ್ಯಾರ್ಥ ಭಾವಿಸ್ತಿ ಈ ಬಡವರ ಮನೆ ಪ್ರಸಾದನ ಸ್ವೀಕರಿಸಬೇಕು ಅಂತ ಬೇಡ್ಕೊಳ್ತೀನಿ ತಂದೆ. ಹೌದಪ್ಪ ತಾಯಿ, ನಾನೊಬ್ಬ ವಿರಕ್ತ. ಅನ್ನಾಹಾರಗಳಿಂದ ಅನುರಕ್ತಿಯಿಂದ 1000 ಮೈಲು ದೂರವಿರಬೇಕಾದದ್ದು ನನ್ನ ಆಶ್ರಮ ಧರ್ಮ. ಕ್ಷಮಿಸು ತಾಯಿ, ಭಿಕ್ಷಾನ್ನವೇ ನನಗೆ ಪಂಚಪಕ್ವಾನ. ತಂದೆ, ಈ ಕೈ ಯಾರಿಗೂ ಮೋಸ ಮಾಡಿಲ್ಲ. ಕಾಯಕ ಮಾಡಿ ನಿನ್ನಂತಹ ಜಂಗಮರ ಸೇವೆ ಮಾಡಿ ಬಂದವು. ನಾನಿನ್ನ ತಾಯಿ ಅಂತ ತಿಳ್ಕೊ. ಹೌದಪ್ಪ, ನಾನಿನ್ ತಾಯಿ ಅಂತ ತಿಳ್ಕೊ. ಎಲ್ಲಿ ದೇಶನೂ ಇಲ್ಲ. ನಿನ್ ತಾಯಿ ಕಳ್ಳ ಹರ್ಕೊಂಡು ಅದೆಷ್ಟು ಬೋರಾಡ್ತಾನೋ ಇಲ್ಲ. ನೀನು ಇಲ್ಲೇ ಬಿಸಿಲಲ್ಲಿ ಕೂತಿದ್ದೆ. ತಗೋಪ್ಪ, ತಿನ್ನು. ತಾಯಿ, ಕೇವಲ ನಿನ್ನ ಮಾತಿನಿಂದಲೇ ನನ್ನ ಅಂತರಾಳದ ಶತಕೋಟಿ ದೂರದ ಗಹ್ವರ ಗವಿಯಲ್ಲಿ ಅವಿತು ಮಲಗಿರುವ ತಾಯ ಪ್ರೇಮವನ್ನು ಚಾಟಿಯ ಏಟು ಕೊಟ್ಟು ಬಡಿದೆಬ್ಬಿಸುವ ಪ್ರಚಂಡ ಮೋಹಕ ಶಕ್ತಿ ನಿನ್ನಲ್ಲಿರುವಾಗ ಇನ್ನು ನಿನ್ನ ಕೈಯಲ್ಲಿರುವ ಈ ಮೃಷ್ಟಾನ್ನವನ್ನುಂಡು ಇನ್ಯಾವ ಕ್ರೂರ ದುರಂತವನ್ನು ಕಾಣಲಿ ತಾಯಿ. ಹಾಗೆ ಭಾವಿಸ್ಬೇಡ, ಇದು ಪ್ರಸಾದ, ತೆಗೆದುಕೊ. ಹೌದು ತಂದೆ, ನಮ್ಮ ತಾಯಿ ಪ್ರಾರ್ಥನೆಯನ್ನ ನಿರಾಕರಿಸಬೇಡಿ, ದಯವಿಟ್ಟು ತೆಗೆದುಕೊಳ್ಳಿ. ನಾನು ಭಿಕ್ಷೆ ಬೇಡಿ ತಿನ್ನುವ, ಕ್ಷಮಿಸು ತಾಯಿ. ಇನ್ನೂ ಬಂದಿಲ್ಲ. ಸಿದ್ದರಾಜ, ಮರಿಯಪ್ಪಾರ್ಯನ ಅಧ್ಯಯನ, ಆತನ ಭಿಕ್ಷಾಟನೆ ಅದೆಲ್ಲವನ್ನು ನೋಡಿದರೆ ಆತನಲ್ಲಿ ನನಗೆ ಪೂಜ್ಯ ಗುರುಭಾವನೆ ಮೂಡಿದೆ. ಎಲ್ಲರೂ ಅವನಂತೆ ಇರಲು ಸಾಧ್ಯವಿಲ್ಲ. ಆತನೊಡನೆ ನನಗೆ ಸ್ನೇಹ ಬೆಳೆದು ಇಂದಿನಿಂದ ಆತನೇ ನನ್ನ ಪೂಜ್ಯ ಗುರುವೆಂದು ಭಾವಿಸಿ ಆತನ ಸೇವೆಯನ್ನು ಮಾಡುತ್ತಾ ನನ್ನ ವಿದ್ಯೆಯನ್ನು ಸಾರ್ಥಕ ಮಾಡಿಕೊಳ್ಳುತ್ತೇನೆ. ಅಲ್ಲದೆ ನನ್ನ ದೇಹದಲ್ಲಿ ಪ್ರಾಣ ಇರುವ ತನಕ ಆತನ ಸೇವೆಗಾಗಿಯೇ ಮುಡುಪಾಗಿರುತ್ತೇನೆ. ಹೌದು, ನಾನು ಹಾಗೆಯೇ ಗುರುಲಿಂಗಯ್ಯ. ನನ್ನ ಜೀವಮಾನವನ್ನೇ ಆತನಿಗಾಗಿ ಮುಡುಪಿಡುತ್ತೇನೆ. ನಡಿ, ತೋಟಕ್ಕೆ ಹೋಗೋಣ. ಮರಿಯಪ್ಪ, ಮರಿಯಪ್ಪ. ಏನು ಗುರುಲಿಂಗಯ್ಯ? ಪಾಠಶಾಲೆಗೆ ವೇಳೆಯಾಯಿತು, ನಡೆ ಹೋಗೋಣ. ಪುರಾತನಾನಾಂ ಆಚಾರ್ಯವರ್ಯಾಣಾಂ ಬಸವೇಶ್ವರಾದಿ ಶರಣ್ಯಾನಾಂ ಉಪದೇಶಾಮೃತಮಸ್ತಿ ಯತ್ ಪ್ರಯೋಜನಂ ಅನುದ್ದೇಶ್ಯ ಮಂದೋಪಿ ನ ಪ್ರವರ್ತತೆ. ಪ್ರಯೋಜನವಿಲ್ಲದೆ ಯಾವ ವ್ಯಕ್ತಿಯು ಯಾವ ಕಾರ್ಯವನ್ನು ಮಾಡಲಾರ. ಸಂಸಾರೇ ಯೇ ಉನ್ನತೋದ್ದೇಶರಹಿತಾ ಸಂತಿ ತೇ
ಕದಾಪಿ ಸಫಲ ನ ಭವಿಷ್ಯಂತಿ. ಅತಃ ಎಲ್ಲರೂ ಒಳ್ಳೆಯ ಕಾರ್ಯವನ್ನು ಮಾಡಬೇಕು. ಮನುಷ್ಯ ಸಾಮಾಜಿಕ ಪ್ರಾಣಿ ವರ್ತತೆ. ಅತಃ ಯದಿ ಸಮಾಜ ಸಮುನ್ನತೋಸ್ತಿ ತರ್ಹಿ ಸರ್ವೇಪಿ ಸುಖಿನೋ ಭವಿಷ್ಯಂತಿ. ಮನುಷ್ಯನು ಸಾಮಾಜಿಕ ಪ್ರಾಣಿಯಾಗಿ ಬಾಳೋಣದರಿಂದ ಅವನು ಬಾಳುವ ಸಮಾಜವು ಒಳ್ಳೆಯದಾಗಿರಬೇಕು. ಸಮಾಜಸ್ಯ ಮನುಷ್ಯಸ್ಯ ಸಮುನ್ನತಿ ಯದಿ ಭವೇತ್ ತರ್ಹಿ ಸರ್ವೇಪಿ ಸುಖಿನೋ ಭವಿಷ್ಯಂತಿ. ಅಂದರೆ ಸಮಾಜವು ಸುಧಾರಿಸಿದರೆ ಎಲ್ಲರೂ ಸುಧಾರಿಸಿದಂತಾಗುತ್ತವೆ. ಹೌದು ಆಚಾರ್ಯರೇ, ಶರಣಸ್ಥಳದಿಂದ ಐಕ್ಯಸ್ಥಳವನ್ನು ಸಾಧಿಸುವ ಸಾಧನೆಯು ಸಫಲ ಆಗಬಹುದಾಗಿದೆ. ಅತಃ ಮನುಷ್ಯ ಜೀವನಸ್ಯ ಸಾಫಲ್ಯಾಯ ದೇಶ ಸೇವಾಂ ಕುರ್ಯಾತ್, ಪರೋಪಕಾರಂ ಕುರ್ಯಾತ್, ಸಮಾಜ ಸೇವಾಂ ಕುರ್ಯಾತ್, ವಿದ್ಯಾಯಾಶ್ಚ ಉನ್ನತಿಂ ಕುರ್ಯಾತ್. ಅಂದರೆ ದೇಶ ಸೇವೆ, ಸಮಾಜ ಸೇವೆ, ಪರೋಪಕಾರ ಇತ್ಯಾದಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿರಬೇಕು. ಆದ್ದರಿಂದ ಪ್ರತಿಯೊಬ್ಬನು ತನ್ನ ಜೀವನವನ್ನು ಸಾರ್ಥಕಗೊಳಿಸಬೇಕಾದರೆ ಪರೋಪಕಾರದಿಂದ ಬಾಳಬೇಕು. ಅಪ್ಪ, ಇವಳು ನನ್ನ ಮಗಳು. ಇವಳ ಇಲಕಲ್ಲಿ ಕೊಟ್ಟೀನಿ. ಅವಳ ಅತ್ತಿ ಮನೆಯಲ್ಲಿ ಎಳ್ಳೆ ಕಾಳಷ್ಟು ಸುಖ ಇಲ್ಲ. ಮಠ, ದೇವರು, ಸ್ವಾಮಿಗಳಂದ್ರೆ ಅವಳಿಗೆ ತುಂಬಾ ಭಕ್ತಿ. ಮತ್ತಿನ್ನೇನು ಬೇಕಮ್ಮ? ಆಕೆ ಮೇಲೆ ಸಂಪೂರ್ಣವಾಗಿ ಶಿವನ ಕೃಪೆ ಇದೆ. ತಾವಷ್ಟು ಕೃಪೆ ಮಾಡಿ ನಿಮ್ಮ ಅನುಗ್ರಹದಿಂದ ಅವಳ ಗಂಡನ ಮನೆ ಬಾಳುವೆ ಸುಖ ಆಗಲಿ. ಅವ್ವ, ನಾನು ಕಿರಿಯ. ನಿನ್ನ ಮಗಳ ಬಾಳು ಸುಖಮಯವಾಗಿರಲೆಂದು ಆ ದೇವರಲ್ಲಿ ನನ್ನ ಪ್ರಾರ್ಥನೆ. ನೀನೇ ದೇವಾ ಎದ್ದೆತ್ತ ನೋಡಿದ ನೀನೇ ದೇವಾ, ನೀನೇ ದೇವಾ ವಿಶ್ವತೋ ಬಾಬು. ನನಗೆ ಅನ್ನ ನೀಡಿದ ಬಳ್ಳಾರಿ ವಿಶ್ವತೋ ಹೋಗಿ ಬರುತ್ತೆ. ನೀನೇ ದೇವಾ ವಿಶ್ವತೋ ಛು ನೀನೇ ದೇವಾ ಎದ್ದೆತ್ತ ನೋಡಿದ ನೀನೇ ದೇವಾ, ನೀನೇ ದೇವಾ. ಪುಣ್ಯಾತ್ಮರೇ, ನೀವು ಬಳ್ಳಾರಿಯಿಂದ ನಮ್ಮ ನರೇಗಲ್ಲಿಗೆ ಬಂದಿರಿ. ಆದರೆ ಮೊದಲ ಬಾರಿಗೆ ನಮ್ಮ ಔಷಧಿಯ ಲೆಕ್ಕಾಚಾರ ತಪ್ಪಿತು. ನನ್ನ ಮಾತ್ರೆಯು ಕಷಾಯವು ನಿಮ್ಮ ಈ ಹೊಟ್ಟೆ ನೋವನ್ನು ನಿಲ್ಲಿಸಲು ಸಾಧ್ಯವಿಲ್ಲವಾಗಿದೆ. ಯಪ್ಪ, ಹೇಗಾದ್ರೂ ಮಾಡಿ ಈ ನನ್ನ ತಂದೆ ಉಳಿಸಿ. ಮೊನ್ನೆ ದಿವಸಕ್ಕೆ 10 ಸಲ ಬಹಿರ್ದಶೆ ಆಗ್ತಾ ಇತ್ತು. ಇವರ ಕಷ್ಟ ಈ ಕಣ್ಣಲ್ಲಿ ನೋಡಬಾರ್ದು ಪಂಡಿತ. ದಿವಸಕ್ಕೆ 30ಕ್ಕೂ ಹೆಚ್ಚು ಸಲ ಹೊಟ್ಟೆ ಕೀಳ್ತಾ ಇದೆ. ಆದ್ರೂ ಕೂಡ ತಣ್ಣೀರ್ ಸ್ನಾನ, ಲಿಂಗ ಪೂಜೆ ಇದು ಮಾತ್ರ ಬಿಡುವಂದ್ರು. ನೀವಾದ್ರೂ ಸ್ವಲ್ಪ ಹೇಳಿ ಪಂಡಿತ್ರೆ. ನನಗೊಂದು ಅರ್ಥವಾಗುತ್ತಿಲ್ಲ. ನೀವು 4 ದಿನ ಸ್ನಾನ, ಲಿಂಗ ಪೂಜೆ ನಿಲ್ಲಿಸಿ. ಪಂಡಿತ್ರಿ, ನನಗೂ ಭಗವಂತನ ಸಂಕಲ್ಪಕ್ಕೂ ಜದ್ದು ಬಿದ್ದಿದೆ. ನಾನು ಸೋಲಲಾರೆ. ಗೆಲುವು ನನ್ನದು. ನೀವು ಹೋಗಿ ಬನ್ನಿರಿ. ಗುರುವೇ ಏನಿ ಶೋಧನೆ, ಏಕಿ ವೇದನೆ. ಏನಪರಾಧ ಗೈದೆನು ನಾನು, ಯಾರ ವಂಚಿಸಿದೆ, ಯಾರಿಗೆ ಮುಳ್ಳಾದೆನೋ, ಯಾರಿಗೆ ಮುಳ್ಳಾದೆನೋ. ಏನ
ಏನಪರಾಧ ಗೈದೆನು ನಾನು ವಿಷವನ್ನು ಕುಡಿದ ವಿಷಕಂಠ ನೀನಿ ಲೋಕರಕ್ಷಕ ಎನಿಸುತ್ತಲಿರುವೆ ಏನಪರಾಧ ಗೈದೆನು ನಾನು ಭವರೋಗ ಹರಿವಂತ ಔಷಧ ನಿನ ಮಂತ್ರ ನನಗೇಕೆ ಎದುರಾಯ್ತು ಯಾವುದಿದು ವಿಧಿ ಸೂತ್ರ ಭವರೋಗ ಹರಿವಂತ ಔಷಧ ನಿನ ಮಂತ್ರ ನನಗೇಕೆ ಎದುರಾಯ್ತು ಯಾವುದಿದು ವಿಧಿ ಸೂತ್ರ ಕಾರಣವೇನೋ ಹೇಳಲಾರೆಯ ತಾಳಲಾರೆ ನೀ ವೇದನೆಯ ಏನಪರಾಧ ಗೈದೆನು ನಾನು ಭವಸಾಗರದ ಈ ಘೋರಯಾತನೆ ನೀಗಿಸಿ ದಾಟಿಸು ಪರಶಿವನೇ ಭವಸಾಗರದ ಈ ಘೋರಯಾತನೆ ನೀಗಿಸಿ ದಾಟಿಸು ಪರಶಿವನೇ ನೇಮವ ತಪ್ಪಿದೆ ನೇನೋ ಶಿವನೇ ಶಿವನೇ ಧ್ಯಾನವ ಮರೆತಿರೇನು ನುಡಿ ನೀ ಶಿವನೇ ನನ್ನೆದುರು ಏನಪರಾಧ ಗೈದೆನು ನಾನು ಯಾರ ವಂಚಿಸಿದೆ ಯಾರಿಗೆ ಮುಳ್ಳಾದೆನು ಯಾರಿಗೆ ಮುಳ್ಳಾದೆನು ಏನಪರಾಧ ಗೈದೆನು ನಾನು ಮರಿಯಪ್ಪ ಈಗಲಾದರೂ ಯಾರು ಯಾರು ಮೊದಲು ನೀನು ಯಾರು ನೋಡಿತು ನಾನು ಯಾರು ನಾನು ಯಾರು ಬಳ್ಳಾರಿಯ ಸಕ್ಕರೆ ಕರಡಪ್ಪ ಶರಣರ ಪ್ರಾರ್ಥನೆಯನ್ನು ಮುರಿದು ಬಂದವ ನಿನ್ನ ಕಠೋರ ವ್ರತಕ್ಕೆ ಶರಣರ ಆತ್ಮವನ್ನು ಬಲಿ ಕೊಟ್ಟವ ನನ್ನ ವ್ರತ ನೇಮ ಸನ್ಯಾಸ ಧರ್ಮ ಯಾರ ಮನೆಯ ಕೈಗೊಂಡಿಲ್ಲ ನನ್ನ ಆದರ್ಶದ ಭೂತ ಬಡಿದ ಉಗ್ರ ಸಾಧಕ ನೀನು ಶರಣವಾಣಿಯನ್ನು ಅಲ್ಲಗಳೆಯುವೆಯ
ಒಬ್ಬರಿಗಾಗಿ ನನ್ನ ವೀರವತ ಮಾರಲಿ, ಮಠಾಧಿಪತಿಯಾಗಿ ಪಲ್ಲಕ್ಕೆ ಉತ್ಕೋಶ ಮಾಡಿಸಿಕೊಳ್ಳಲಿ. ಹುಚ್ಚು ಹುಚ್ಚು. ನಿನ್ನ ಕಠೋರ ವ್ರತಕ್ಕಾಗಿ ಶಿವಸಂಕಲ್ಪ ಮೀರುವೆಯಾ? ಶಿವನೇ, ನಾನೆಲ್ಲಿ ಮೀರಿದ್ದೀನಿ ಶಿವಸಂಕಲ್ಪ? ಇಲ್ಲ ಇಲ್ಲ ಇಲ್ಲ. ಶಿವಶರಣರ ಸಕ್ಕರೆ ಕೆರಡಪ್ಪನವರ ಆತ್ಮ ಉರಿಯುತ್ತಿದೆ. ಅವರ ಅಮೃತದ ಕಣ್ಣಲ್ಲಿ ಕಣ್ಣೀರ ಹೊಳ ಹರಿಯುತ್ತಿದೆ. ಶರಣ ಸಂಕಲ್ಪ ಮೀರಿದರೆ ಶಿವಸಂಕಲ್ಪ ಮೀರಿದಂತಲ್ಲವೇ? ಅಗೋ, ಅವರು ನಿನಗಾಗಿ ಸಣ್ಣಾಗಿ ಹಣ್ಣಾಗಿ ಕ್ಷೀಣರಾಗಿದ್ದಾರೆ. ರಕ್ಷಿಸು, ಆ ಮಹಾಶರಣರನ್ನು ರಕ್ಷಿಸು ಪ್ರಭುವೇ. ತಂದೆ ಶಿವ ಶಿವ. ಶಿವ ಶಿವ. ಮರಿಯಪ್ಪ, ಮರಿಯಪ್ಪ, ಏನಾಯ್ತಪ್ಪ? ಸಿದ್ದರಾಜ, ಮರಿಯಪ್ಪ. ಮರಿಯಪ್ಪ, ಏನಾಯ್ತಪ್ಪ? ಮರಿಯಪ್ಪ, ಶಿವ ಶಿವ, ನಿನ್ನ ಪೂಜೆ ನಿಂತಿತು, ನಿನ್ನ ವ್ರತ ಮುರಿಯಿತು. ನಿನ್ನ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡಬಾರದೆ ಮರಿಯಪ್ಪ? ಗುರುಲಿಂಗ, ನಾನೇನು ತಪ್ಪು ಮಾಡಿದೆ? ನೀನೇನು ತಪ್ಪು ಮಾಡಿಲ್ಲ ಮರಿಯಪ್ಪ. ಇಲ್ಲ ಇಲ್ಲ, ನನ್ನ ತಪ್ಪು ಸೂರ್ಯೋದಯದಷ್ಟು ಸ್ಪಷ್ಟ. ಶಿವನೇ, ಶಿವನೇ, ಪ್ರಭುವೇ, ಉಳಿಸು ಉಳಿಸು, ಆ ಮಹಾಶಿವಶರಣರನ್ನು ಉಳಿಸು. ನನ್ನ ಪ್ರಾಣವನ್ನು ಹೀರಿ ಆ ಮಹಾಶಿವಶರಣರನ್ನು ಉಳಿಸು ತಂದೆ. ಆದರೆ ಮಠಾಧಿಪತಿ ಮಾತ್ರ ಅದೊಂದನ್ನು ತಪ್ಪಿಸಲಾರೆಯಾ ತಂದೆ? ಅದೊಂದನ್ನು ತಪ್ಪಿಸಲಾರೆಯಾ ತಂದೆ? ಮರಿಯಪ್ಪ, ಉದ್ವೇಗಗೊಳ್ಳಬೇಕು. ಮರಿಯಪ್ಪ, ಮರಿಯಪ್ಪ, ನಮ್ಮನೆ ಬಿಟ್ಟು ನಮ್ಮನೆ ಮಣಿಯಪ್ಪಾರಿಯರು ಚಿತ್ರಗಿ ಸಂಸ್ಥಾನ ಪೀಠಕ್ಕೆ ಒಪ್ಪಿದರು. ನೂರು ಬಾರಿ ಹೇಳಿ ಮಾತದ್ದು, 100 ಬಾರಿ ಹೇಳಪ್ಪ ಈ ಮಾತದ್ದು, 100 ಬಾರಿ. ಕರಡಪ್ಪನವರು ಚಿತೆ ನೀಡಿ ಮಡಿದರು. ಮಣಿಯಪ್ಪಾರಿಯರು ಚಿತ್ರಗಿ ಪೀಠಾರೋಹಣಕ್ಕೆ ಒಪ್ಪಿದರೆಂಬ ಸಂತಸದ ಸುದ್ದಿ ಕೇಳಿದವನೇ ನಗಬೇಕು. ಕರಡಪ್ಪನವರು ನಾಳಿಗೆ ಯೋಗ್ಯನಾದ ಒಬ್ಬ ಯೋಗಿಯನ್ನು ಕಾಣಿಕೆಯಾಗಿ ಕೊಟ್ಟು ತನ್ನ ಜೀವನವನ್ನೇ ಬಲಿದ. ಅವರ ಹರವಲಿಲ್ಲ. ನಾನು ಹೋಗಿ ಮೋಯಪ್ಪ ನಿನ್ನ ಕಳಿಕೊಡ್ತೇನೆ, ನಾನೇ ಕಳಿಸುತ್ತೇನೆ. ಬಂದಾನ ಸಂತ ಬಂದಾನ, ಬಂದಾನ ಮಹಾಂತ ಬಂದಾನ, ಬಂದಾನ ಮಹಾಂತ ಬಂದಾನ. ಬಂದಾನ ಬಂದಾನ ಸಂತ ಬಂದಾನ
ಬಂದಾನ ಚಿತ್ತರಗಿ ಪೀಠದ ಗುರುವಾಗಿ ಬಂದಾನ ಸತ್ತು ಚಿತ್ತು ಆನಂದ ರೂಪ ಶ್ರೀಯ ಜ್ಞಾನ ಬಂದಾನ ಬಂದಾನ ಶಶಿಧರ ಪ್ರತಿರೂಪಾಗಿ ಸಸಿವಾಳದ ಶಿಶುವಾಗಿ ವಸುಧೆಗಿಳಿದು ಅಸಮಲೀಲೆ ತೋರ್ಯಾನ ಚಿತ್ತರಗಿದ ಭಕ್ತರ ಹೃತ್ಪೀಠದಲ್ಲಿ ನೆಲೆಸಿತ ಸತ್ಯವಾಗಿ ಚಿತ್ತರಗಿಯ ಈಶನಾಗಿ ಮೆರೆದಾನ ಬಂದಾನ ಬಂದಾನ ಸಂತ ಬಂದಾನ ಮಹಾಂತ ಬಂದಾನ ಪೂರ್ವಾದ್ರಿಯ ಸೂರ್ಯನು ಜಗತುಂಬ ಬೆಳಗುವನು ಅಂತೆ ಚಿತ್ತರಗಿಯ ಚಿತ್ಸೂರ್ಯನಿವ ಮಹಾಂತನು ಇಲಕಲ್ಲದೆ ನೆಲೆ ನಿಂತು ಜಗತುಂಬ ಬೆಳಗಾನ ಇಹ ಪರಗಳ ತುಂಬಿ ಈಗ ಬೆಳಗುತ್ತಲೇ ಇದ್ದಾನ ವಿಜಯ ಮಹಂತೇಶ ಲೋಕೇಶನೆನಿಸುತ್ತಲಿ ಮೆರೆದಿರುವೆ ನೀನು ಭಕ್ತ ಕೋಟಿಯ ಸಲಹೆ ವೈರಾಗ್ಯ ನಿಧಿಯಾಗಿ ವಿಜಯಿಸಲ್ಲೇನೋ ವಿಜಯಿಸಲ್ಲೇನೋ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಸ್ವರೂಪರಾದ ಸಮಸ್ತ ಸದ್ಭಕ್ತರೇ, ಭಾಗ್ಯ ದೇವತೆಯರಾದ ತಾಯಂದಿರೇ, ಇಂದು ನಮ್ಮನ್ನು ಈ ಚಿತ್ತರಿಗೆ ಸಂಸ್ಥಾನ ಪೀಠದ ಈ ಶೂನ್ಯ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ್ದೀರಿ. ಇದೊಂದು ಮಹಾಭಾರ. ಭಕ್ತಿ, ಜ್ಞಾನ, ವೈರಾಗ್ಯ, ಆಧ್ಯಾತ್ಮ ಅನುಭವಗಳ ಗುರುತರ ಭಾರ. ಇದು ಸಾಮಾನ್ಯ ಪೀಠವಲ್ಲ, ಅಗ್ನಿಯ ಕುಂಡ. ಇಂದು ನಾವು ಲೋಕಸೇವೆಗೆ ಸಿದ್ಧರಾಗಿದ್ದೇವೆ. ಸ್ವಾಮಿ ಎಂದರೆ ಮಠದ ಸ್ವಾಮಿಯಲ್ಲ, ಲೋಕದ ಸೇವಕ, ನಿಮ್ಮೆಲ್ಲರ ಸೇವಕ. ನಮ್ಮನ್ನು ನೀವು ಮೆರೆಸುತ್ತೀರಿ, ಜಯ ಜಯಕಾರ ಹಾಕುತ್ತೀರಿ. ಏಕೆ ಗೊತ್ತೇ? ನಾವು ನಿಮ್ಮ ಪ್ರೀತಿಯ ಕಂದಮ್ಮನೆಂದು. ಸಕಲ ಜೀವರಾಶಿಗೆ ಲೇಸಲು ಬಯಸುವವನೇ ಶರಣನಲ್ಲವೇ? ನಮ್ಮ ಗುರುಗಳು ಸಾರಿದ ಆ ಶರಣಸ್ಥಳದ ಪದವಿ ನಮಗೆ ಬೇಕು. ಏನು ವೀರಯ್ಯನವರೇ, ಕ್ಷೇಮವೇ? ಕ್ಷೇಮ ಕ್ಷೇಮ ಬುದ್ಧಿ. ಏನು ಗೌರಮ್ಮನವರೇ, ಕ್ಷೇಮವೇ? ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವವನು. ಅಪ್ಪ ಬಸವಣ್ಣನವರ ಈ ಮಹಾ ಮಾತು ನಮ್ಮ ಬಾಳಿನಲ್ಲಿ ಸಾಕ್ಷಾತ್ಕಾರವಾಗಲಿ. ಅವರ ಮಾತು ಅಮರ ಸಂದೇಶವಾಗಲಿ. ಇದಕ್ಕೆ ನೀವೆಲ್ಲ ನನ್ನನ್ನು ಆಶೀರ್ವದಿಸಿರಿ. ಈ ಶಕ್ತಿ ನಮ್ಮ ಜೀವನದ ಪುರುಷಾರ್ಥ, ಅಮರ ಸಾಕ್ಷಾತ್ಕಾರ. ಅಂತ ಬೆಳಕು ನಮ್ಮ ಜೀವನದಲ್ಲಿ ಬೆಳಗಲಿ ಎಂದು ಸರ್ವರಲ್ಲಿ
ಪ್ರಾರ್ಥಿಸುತ್ತೇನೆ. ಶ್ರೀ 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 ಜೀವ ನಿರಂಜನ ಪ್ರಾಣೋತ್ಸವ ವಿಜಯಮಾನದ ಜಿಲ್ಲೆಯವರಿಗೆ ಜಯ ಜಯ ಮಹಾಂತ ಗುರುವರ ಸುವಿಗೋ ಜಯ ಜಯ ಮಹಾಂತ ಗುರುವರ ಸುವಿಗೋ ವಯಲಯ ಚಿನ್ಮಯ ಗೋ ನಿರಾಮಯ ವಯಲಯ ಚಿನ್ಮಯ ಗೋ ನಿರಾಮಯ ಜಯ ಜಯ ಮಹಾಂತ ಗುರುವರ ಸುವಿಗೋ ಜಯ ಜಯ ಮಹಾಂತ ಗುರುವರ ಸುವಿಗೋ ಸಂಸ್ಥಾನ ಪೀಠದ ಕಾರುವಾರಿ ನಾವು. ಈ ಮಠದೊಳಗೆ ಏನೇ ನಡೀಬೇಕಾದ್ರೂ ನನ್ನ ಹುಕುಮ ಆಗಬೇಕು. ಅಂತದ್ರೊಳಗೆ ಆ ರಾಮಪ್ಪ ದೇಸಾಯಿ ಗಡ್ಡ ಸ್ವಾಮಿ ತಂದು ಪೀಠದ ಕೂರಿಸಾರ. 80 ಮಠಗಳು, 15 ಎಕರೆ ಜಮೀನು, ಲಕ್ಷೋಪಲಕ್ಷ ಭಕ್ತಾದಿಗಳು ಎಲ್ಲ ನನಗೆ ಗೊತ್ತದೆ. ನಾನಿಲ್ಲ ಅಧಿಕಾರಿ, ಇವರ ಕಾರುವಾರಿ. ಇವರದೇ ಮಾಡುತ್ತಾರ ನೋಡ್ತಾರೆ. ಆನಂದ ನೋಡಪ್ಪ, ಮಹದಾನಂದ, ಬಹಳ ಆನಂದ, ಭಾರಿ ಆನಂದ. ಆಯ್ತಲ್ಲ ಮತ್ತ ಪಟ್ಟಾಭಿಷೇಕದ ಆನಂದ ನೋಡಿ. ಹುಕ್ಕಿ ಮನವೇನಾಗಿತ್ತು ನೀವನ್ನು ಹೋಗ್ತದೇನ ಹೋದ್ರೆ ನಮ್ ತಲೆ ಬರಲ್ಲ. ಹೋದ್ರೆ ಅವತ್ತ ಹೋದ್ರೆ ಅಂದ್ರ ನಾವು ಹೋಗಂತ ಹೋದ್ರಲ್ಲ, ನಾ ಹೇಳ್ದಂಗ ಆತಿಲ್ಲ. ಹೋಗ್ ನೋಡ ಹೇಳ್ದಂಗ ಆತಿಲ್ಲ. ನಡಿ ನಡಿ ಗೊತ್ತಾಗ್ತಿಲ್ಲ ರವೀಂದ್ರ ನಡಿ. ಹುಚ್ಚಿ ವಿಜಯ ಮಹಂತನ ನೋಡು ನೋಡು, ವಿಜಯ ಮಹಂತನ ನೋಡು ನೋಡು, ಹುಡ್ಗಿ ಕುದಿತದ ನೋಡು ನೋಡು, ಮಗ್ಲಾಗೈತಿ ನೀನ ನೋಡು, ಅಮೃತ ವಾಸನೆ ನೋಡು ನೋಡು. ಅಪ್ಪಳ ಊಟ ಮಾಡ್ತೀರಾ? ಹೌದ್ರಿ, ಹೇಳ್ರಿ ಗಂಗಾಳ ಇರ್ತೇನೆ. ಬಹಳ ಗಂಭೀರಪ್ಪ. ಹೌದೌದು. ಯಾಕಪ್ಪ? ಏ ಹೌದಪ್ಪ. ತಗೊಳ್ರಿ. ಮುಚ್ಚ ನಾವು ಹೋಗಲ್ಲ, ನಾವು ಜಂಗಮರು. ಲಿಂಗಕ್ಕೆ ನುಚ್ಚ ಅಂದ್ರೆ ಪ್ರೀತಿ ಅಲ್ಲೇನ್ರಿ? ನಾವು ಲಿಂಗಲ್ಲ, ಜಂಗಮರು. ಲಿಂಗನ ಮುಖನ ಜನ್ಮ ಅಂತ ಅಜ್ಜ ಹೇಳಿಲ್ಲೇನು? ಏ ಹುಡುಗಿ, ನಾ ಒಂದ್ ಶ್ಲೋಕ ಹೇಳ್ತೀನಿ, ಅದ್ರ ಅರ್ಥ ಹೇಳ್ತೇನೆ. ಅರ್ಥಂ ನಾಸ್ತಿ ಪರಂ ನಾಸ್ತಿ ಮುಂದೆ ರೀ ಅಪ್ಪಳ ಹಂಗಲ್ರಿ, ನಾ ಹೇಳ್ತೀನಿ ಕೇಳ್ರಿ. ಹೇಳಂಗಾರ ಲಿಂಗಾರ್ಚನೆ ಮಾಡುವೆನಯ್ಯ, ಆ ಜಂಗಮ ಮಠಕ್ಕೆ ಬಂದ್ರೆ ಲಿಂಗಾರ್ಚನೆ ಮಾಡುವ ಜಂಗಮಾರ್ಚನೆ ಮಾಡುವೆ. ಅದೇನು ಕಾರಣವೆಂದರೆ ಆ ಲಿಂಗದಲ್ಲಿ ಪದ ಉಂಟು, ಫಲ ಉಂಟು, ಭವ ಉಂಟು. ಆ ಜಂಗಮದಲ್ಲಿ ಪದಂ ನಾಸ್ತಿ, ಫಲಂ ನಾಸ್ತಿ, ಭವಂ ನಾಸ್ತಿ ಆದ ಕಾರಣ ಲಿಂಗಾರ್ಚನಂ ನ ಕರ್ತವ್ಯಂ, ಕರ್ತವ್ಯಂ ಜಂಗಮಾರ್ಚನೆ. ಲಿಂಗ ಜಂಗಮರವರ ಮಧ್ಯೆ ಜಂಗಮಸ್ತು ವಹಿಸಿದೆ ಎಂಬುದಾಗಿ ಕೂಡಲು ಸಂಗಮ ದೇವಯ್ಯ, ನಾನು ನಿಮ್ಮ ಭವಭವಾಂತರ ನಿಮ್ಮ ಜಂಗಮಾರ್ಚನೆ ಮಾಡುವೆ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಂಭವೇ ನಮಃ. ಓಂ ಶಿವಾಯ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಿವಾಯ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ಶಿವಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಭುಜಂಗಭೂಷಣಾಯ ನಮಃ. ಓಂ ಶಿವಾಯ ನಮಃ. ಭಕ್ತಾಯ ನಮಃ. ಓಂ ಶಿವಾಯ ನಮಃ. ಓಂ ಗಿರಿಧನ್ವನೇ ನಮಃ. ಓಂ ಶಿವಾಯ ನಮಃ. ಓಂ ಗಿರಿಪ್ರಿಯಾಯ ನಮಃ. ಓಂ ಶಿವಾಯ ನಮಃ. ಓಂ
ಕೂತಿನ ಕುಂತೆ ಮೊದಲು ನೀರು ತೆಗೆದುಕೊಂಡು ಬಾ ಹೋಗೆ. ಕೆಲಸ ಮಾಡೋದು ಹೋಗಿ. ಈ ಹೊತ್ತ ನೀನು ಮಠಕ್ಕೆ ತಪ್ಪತ್ತೆ ಹೋಗಿ ಬಂದೆ ತಾನೆ? ಒಂದ್ ದಿವಸ ನನ್ನ ಮಠಕ್ಕೆ ಹೋಗೋದಿಲ್ಲ ತಪ್ಪೇ ಇಲ್ಲ ನೀನು. ನೀರ್ ಸಲಕ್ಕೆ ಇಷ್ಟೊತ್ತು ಮಾಡಿದ್ರೆ ಮನೆ ಕೆಲಸ ನಿಮ್ಮ ಅಪ್ಪ ಮಾಡ್ಬೇಕೆ ಮತ್ತೆ ಇರ್ಲಿ ಇಂಥವ್ರ ಸಿಗೋದು. ಇರ್ಲಿ ನನ್ನಾಕೆ ನನ್ನಾಕೆ ಅಯ್ಯೋ ಬಿಡಿ ನನ್ನ ನನ್ನಾಕೆ ಬಿಡಿ ಅಂದ್ರೆ ನನ್ನಾಕೆ 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 ಸುಮ್ಕಿರು ನೀ ಸುಮ್ಕಿರು. ಕಾರಬಾರಿ, ನಿರಂಜನ ಪೀಠದ ನೆಪದಲ್ಲಿ ರಂಜನೆ ತರಕೂಡದು ಎಂದು ನಿನಗೆ ಹೇಳಿದೆ, ಕೇಳಲಿಲ್ಲ. ಇದು ನಿನಗೆ ಕೊನೆಯ ಎಚ್ಚರಿಕೆ. ಕೇಳು, ಕುಲಸತಿಯು ಪತಿಗೆ ಅರ್ಧಾಂಗಿನಿ. ಅವಳು ಪತಿಯ ದುಃಖದಲ್ಲಿ ಪಾಲುಗಾರಳು. ಪತ್ನಿಯ ಸ್ಥಾನ ಎಂದಾದರೂ ವೇಸೆಗೆ ಬರುವುದೇ? ಕೇಳು, ಶಿವಸಂಕಲ್ಪದಿಂದ ಬಂದವಳು ಸತಿ, ಕಾಮನ ಚೇಷ್ಟೆಯಿಂದ ಕೂಡಿದವಳು ವೇಶ್ಯೆ, ಮರಣದ ಪರ್ಯಂತರ ಜೊತೆ ಬಾಳುವವಳು ಮಡದಿ, ದನಹರಣ ಪರ್ಯಂತರ ಜೊತೆಗೂಡುವವಳು ವೇಶ್ಯೆ, ಪತಿ ಸತ್ತರೆ ಕುಂಕುಮ ಬಳೆ ಬಿಡುವವಳು ಹೆಂಡತಿ, ವಿಟ ಸತ್ತರೆ ಆಭರಣಗಳನ್ನು ದೋಚಿಕೊಂಡು ಮತ್ತೊಬ್ಬನ ಜೊತೆ ಓಡಿ ಹೋಗುವವಳು ವೇಶ್ಯೆ. ತಿಳಿಯಿತೆ? ತಿಳಿಯಿತು ಅಜ್ಜಾರ. ತಾವು ಇರುವ ವಿಚಾರವನ್ನೇ ವಿವರವಾಗಿ ಅಪ್ಪಣೆ ಕೊಡಿಸಿದ್ರಿ. ಮೊದಲು ಪವಿತ್ರವಾದ ಆಚಾರದಿಂದ ಬಾಳು. ಗುರು ಲಿಂಗ ಜಂಗಮ್ಮ ಅಂದ್ರೆ ಜೀವ ಬಿಡ್ತಾಳೆ. ಈ ಚೆನ್ನಮ್ಮ ದಿನ ಮಠಕ್ಕೆ ಹೋಗೋದನ್ನ ತಪ್ಸೋದೇ ಇಲ್ಲ. ಈಕೆ ಒಬ್ಬಾಕೆಗೇನ್ ಭಕ್ತಿ ಇರೋದು. ನಾವು ಹೋಗ್ತೀವಿ ಅಲ್ವೇ ಗಂಗವ್ವ? ಅಪ್ಪರೇ ಅಪ್ಪರೇ, ಲೇ ಹೊಳೆಯ ದೂರ ನಿಲ್ಲು, ದೂರ ನಿಲ್ಲು, ಹೊಳೆಯ ದೂರ ನಿಲ್ಲು. ಏನಿದೆ ಗುರುಲಿಂಗಯ್ಯ, ಹಾಗೆನ್ನ ಬೇಡ. ಬುದ್ಧಿ ಅವನು ಹೊಳೆಯ ಬುದ್ಧಿ ಎಂದಿಗೂ ಇಲ್ಲ. ಕುಲವನೇ ಮಾದಿಗ, ಹೊಲಸು ತಿಂಬವನೇ ಹೊಲೆಯ. ಕುಲವೇನು ಅವಂದಿರ ಕುಲವೇನು, ಸಕಲ ಜೀವಾತ್ಮರಿಗೆ ಲೇಸನ ಪೂರಿಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲರೂ ಬಹುಕುಲಜರು ಎಂದು ಅಪ್ಪ ಬಸವಣ್ಣನವರು ಹೇಳಿಲ್ಲವೇ? ಬುದ್ಧಿ, ಎಲ್ರೂ ನನ್ನನ್ನು ಹೊಲೆಯ ಹೊಲೆಯ ಅಂತ ಹೇಳ್ತಾರೆ. ಒಬ್ರು ನಿಮ್ಮ ಹತ್ರಕ್ಕೆ ಬರೋದಕ್ಕೆ ನನ್ನನ್ನು ಬಿಡೋದಿಲ್ಲ ಬುದ್ಧಿ. ಮಾನವರಲ್ಲಿ ಜಾತಿ ಮತ ಭೇದವಿಲ್ಲ. ಶಿವನಿಗೆ ಎಲ್ಲರೂ ಒಂದೇ. ಸದಾ ನೀನು ನಮ್ಮಲ್ಲಿಗೆ ಬರಬಹುದು. ಆಗ್ಲಿ ಒಡೆಯ. ತಪ್ಪ ಬುದ್ಧಿ. ಧರ್ಮವಾವುದೇ ಇರಲಿ, ಕೂಡಿ ನಡೆಯುವುದೇ ಮಾನವತೆ. ಹೇ ಮಲ್ಲಿ ಬಾರ ಇಲ್ಲಿ. ಕರೆದ್ರ? ನನ್ನ ಒಂದ್ ಕೇಸರಿಗೆ ಎಲ್ಲಿಟ್ಟಿದ್ಯಾ? ತೆಗೆದುಕೊಡು. ನಂಗೆ ಗೊತ್ತಿಲ್ಲ, ನಾನ್ ತಗೊಂಡಿಲ್ಲ ಅತ್ತೆ. ನೀನೇ ತಗೊಂಡಿದ್ಯಾ? ನೀನೇ ಕದ್ದಿದ್ಯಾ? ಎಲ್ಲಿಟ್ಟಿದ್ಯಾ ಹೇಳು, ಎಲ್ಲಿಟ್ಟಿದ್ಯಾ ಹೇಳು, ಎಲ್ಲಿಟ್ಟಿದ್ಯಾ ಹೇಳು, ನನ್ನ ಮಾತು ಸತ್ಯ, ನನ್ನ ಮಾತು ನಂಬಿ. ಆ ವಿಜಯ ಮಹಂತೇಶನ ಅಣಿಯಾಗಿ ನಾನ್ ತಗೊಂಡಿಲ್ಲ ಅತ್ತೆ, ನಾನ್ ತೆಗೆದುಕೊಂಡಿಲ್ಲ ಅತ್ತೆ. ದೊಡ್ಡವ್ರ ಹೆಸರು ಹೇಳಿ ಬಿಟ್ಬಿಡ್ತಾರೆ ಅನ್ಕೊಂಡ್ಯಾ? ಬಾಯ್ಲಿ ನೋಡ್ದೇನೆ ಶಿವರುದ್ರ,
ನಿನ್ ಹೆಂಡತಿ ವಂಕಿಸರಿಗೆ ಕಳುವು ಮಾಡಿ ಇಲ್ಲ ಅಂತ ಸುಳ್ಳು ಹೇಳ್ತಾಳೆ. ಏನೇ ನೀ ನಮ್ಮ ಎದುರಾಡ್ತೀಯ? ನನ್ ನಂಬಿ ನಾನ್ ಖಂಡಿತ ತೆಗೆದುಕೊಂಡಿಲ್ಲ ಅತ್ತೆ. ಆ ವಿಜಯ ಮಹಂತೇಶನ ಹಾನಿಯಾಗಿಯೂ ನಾನು ತೆಗೆದುಕೊಂಡಿಲ್ಲ ಅತ್ತೆ. ಹಾಗಂತೀಯ? ಹಾಗಾದ್ರೆ ಊರ್ ಜನರ ಮುಂದೆ ಎಣ್ಣೆ ಕಾಸ್ತೀನಿ, ಅದ್ರಲ್ಲಿ ದುಡ್ಡು ಹಾಕ್ತೀನಿ, ಅದನ್ನ ತಕೊಡು ಮತ್ತೆ. ಒಳ್ಳೇದಲ್ಲೇ ಹೇಳಿ, ತಕೊಳ್ಳಿ. ತಕೊಡು ಮತ್ತೆ. ಆಗ್ಲಿ ಅತ್ತೆ, ತೆಗೆದುಕೊಡ್ತೀನಿ. ಆ ವಿಜಯ ಮಹಂತೇಶ ಇರೋವರೆಗೂ ನನ್ಗಾವ ಭಯನೇ ಇಲ್ಲ. ಈ ದುಡ್ಡ ಎಣ್ಣೆನೆ ಹಾಕ್ತೀನಿ. ನೀನು ಕಳವು ಮಾಡ್ಲಿಲ್ಲ ಅಂದ್ರೆ ಈ ದುಡ್ಡನ್ನು ತೆಗೆದು ನನ್ನ ಕೈ ಕೊಡ್ಬೇಕು. ಈಗ ಹಾಕ್ತೀನಿ. ಓ ವಿಜಯ ಮಹಂತೇಶ ಕರುಣಾಳು ಪರಮೇಶ, ಓ ವಿಜಯ ಮಹಂತೇಶ ಕರುಣಾಳು ಪರಮೇಶ, ನನ್ನಪ್ಪ ಗುರುದೇವ ಜಗದಪ್ಪನೇ, ತುತ್ತು ಮಾಡಿಸಿ ಉಣಿಸಿ ಬೆಳೆಸಿರುವೆ ಈ ಮಗಳ, ತುತ್ತು ಮಾಡಿಸಿ ಉಣಿಸಿ ಬೆಳೆಸಿರುವೆ ಈ ಮಗಳ, ಹಿಂದೇಕೆ ಮರೆತಿರುವೆ ಓ ತಂದೆಯೇ, ಓ ತಂದೆಯೇ, ಓ ವಿಜಯ ಮಹಂತೇಶ. ಗುರು ವಿಜಯ ಮಹಂತೇಶ, ಹರ ವಿಜಯ ಮಹಂತೇಶ, ಗುರು ವಿಜಯ ಮಹಂತೇಶ, ಹರ ವಿಜಯ ಮಹಂತೇಶ, ವರಯೋಗಿ ಶಿವಯೋಗಿ ಸರ್ವಜ್ಞನೇ, ವರಯೋಗಿ ಶಿವಯೋಗಿ ಸರ್ವಜ್ಞನೇ, ಯೋಗ ನಿದ್ರೆಯ ಮೀರಿ ನೀ ನೋಡಿ ಬಾರಯ್ಯ, ಯೋಗ ನಿದ್ರೆಯ ಮೀರಿ ನೀ ನೋಡಿ ಬಾರಯ್ಯ, ನಿನಗಯ್ಯ ಈ ಬಾಳು ಪಂಚಾರತಿ, ಪಂಚಾರತಿ, ಓ ವಿಜಯ ಮಹಂತೇಶ. ನಿನ್ನುಸಿರ ಮೇಲಾಣೆ ನನ್ನುಸಿರು ಇರುವರೆಗೆ, ನಿನ್ನುಸಿರ ಮೇಲಾಣೆ ನನ್ನುಸಿರು ಇರುವರೆಗೆ, ನಾನುಡಿವೆ ಸತ್ಯವನು ಚೈತನ್ಯನೇ, ನಾನುಡಿವೆ ಸತ್ಯವನು ಚೈತನ್ಯನೇ, ನಿಶ್ಚಲದ ಮನದಲ್ಲಿ ಭಯವಿಲ್ಲಿ ನನಗಿಲ್ಲಿ, ನಿಶ್ಚಲದ ಮನದಲ್ಲಿ ಭಯವಿಲ್ಲಿ ನನಗಿಲ್ಲಿ, ಕೈ ಹಿಡಿದು ಕಾಪಾಡು ಕರುಣೆಯ ನಿಧಿಯೇ, ಕರುಣೆಯ ನಿಧಿಯೇ, ಓ ವಿಜಯ ಮಹಂತೇಶ, ಓ ವಿಜಯ ಮಹಂತೇಶ. ಶ್ರೀ ವಿಜಯ ಮಹಂತೇಶ ಮಹಾರಾಜ್ಗೆ. ಅಯ್ಯೋ ಅಯ್ಯೋ, ಉರಿ 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 ಅತ್ತೆ. ಚೆನ್ನ, ಆ ವಿಜಯ ಮಹಂತೇಶನ ಕೃಪೆ ನಿನ್ನ ಮೇಲೆ ಬಲವಾಗಿದೆ. ನಾನು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ನನ್ನನ್ನು ಕ್ಷಮಿಸು ಚೆನ್ನ. ಛೇ, ನೀವು ದೊಡ್ಡವರು, ಹಾಗೆಲ್ಲ ಮಾತಾಡಬಾರ್ದು. ಇದೆಲ್ಲ ಆ ವಿಜಯ ಮಹಂತೇಶನ ಲೀಲೆ. ಬನ್ನಿ ಮಠಕ್ಕೆ ಹೋಗೋಣ. ನಡಿ ಚೆನ್ನ. ಚೆನ್ನವ್ವ, ನಿನಗೆ ತುಂಬಾ ತೊಂದರೆ ಕೊಟ್ಟೆ.
ನನ್ನ ತಪ್ಪನ್ನು ಮನ್ನಿಸವ. ಅತ್ತೆ, ನೀವು ನನ್ನ ಕ್ಷಮೆ ಕೇಳದೆ ಬೇಡತ್ತೆ, ಕೂಡ್ದು ನೀವು ಇದೆಲ್ಲ ಮಾತಾಡಬಾರ್ದು. ಮಹಾಂತೇಶ, ಇದೆಲ್ಲ ಆ ಮಹಾಂತೇಶನ ಪರೀಕ್ಷೆ. ಮಹಾಂತೇಶ, ನನ್ನ ತಪ್ಪನ್ನು ಮನ್ನಿಸಪ್ಪ. ಮಹಾಂತೇಶ, ಮಹಾಂತೇಶ. ಮಠದ ರೊಕ್ಕವನ್ನೆಲ್ಲ ಮಠದ ಕಾರುಬಾರಿಗೆ ಒಪ್ಪಿಸಿದ್ದೇನೆ ಬುದ್ಧಿ. ಅವನು ಕೊಟ್ಟಿಲ್ಲವೆಂದು ಹೇಳಿದನಲ್ಲ. ಅವರು ಸುಳ್ಳು ಹೇಳುತ್ತಾರೆ ಬುದ್ಧಿ. ಹೀಗೋ? ಯಾರೇ ಆಗಲಿ ಸುಳ್ಳು ಹೇಳಿದ ಫಲವನ್ನು ಅನುಭವಿಸುತ್ತಾರೆ. ನೀಲಕಂಠಪ್ಪ, ಹೇಳು. ಅನೇಕ ಸಲ ನಿನಗೆ ನಾನು ಎಚ್ಚರಿಸಿದೆ, ಕೇಳಲಿಲ್ಲ. ತಲೆಯ ಮೇಲೆ ಬಿದ್ದ ನೀರು ಕಾಲಿಗೆ ಜಾರಲೇಬೇಕು. ಅದರ ಪ್ರತಿಫಲವೇ ಇದು. ಶಿವ ಶಿವ. ನೀಲಕಂಠಪ್ಪ, ಇನ್ನು ಮೇಲಾದರೂ ಸದಾಚಾರದಿಂದ ಬಾ. ಶಿವನನ್ನು ಕಾಪಾಡಲಿ. ಮಾತು ಮೀರಿ ನಡೆದು ನೀಲಕಂಠಪ್ಪ, ಅಂದಬೇಡ. ನಾವೆಲ್ಲ ಶಿವನ ಮಕ್ಕಳು. ಆ ಶಿವನೇ ನಮ್ಮನ್ನು ಕಾಪಾಡುತ್ತಾನೆ. ಏನು ನೀಲಕಂಠಪ್ಪ? ಬೆಳಗಿನ ಜಾವದಲ್ಲಿ ನಮ್ಮ ಮನೆಯ ಬೆಚ್ಚಿಗೆ ಬರಬಂತು. ಅವರಂಗದ ಯಾರು ಯಾರು ಪ್ರೇಮಂಗೆ ನೀವು ಕಾಣಿಸ್ತದ? ಹೌದು, ಇವ ಎಲ್ಲಿ ಈಗ ನೋಡು. ಸ್ವರ ಮತ್ತು ಪಾಲಿ ಇದು ಯಾರು ಗೊತ್ತಾಗಲ್ಲ. ಆದ್ರೆ ಕಾಲುಂಗ್ರ ಮಾತ್ರ ಹಾಕಿದೆ ಕಣ. ಕಾಲುಂಗ್ರ ಮಾತ್ರ ಹಾಕಿದ? ಹೌದು. ಮುಗಿದ ಹಾಕಿವಲ್ಲ? ಇಲ್ಲ. ಆಕೆ ಮಾರಿ ನೋಡಿಲ್ಲ? ಇಲ್ಲ. ಚಿದಾನಂದ, ಚಿದಾನಂದ, ಯಾಕೋ ನಿನ್ಗೆ ಜೀವ ತಪ್ಪು ತಿಳ್ಕೊಂಡ್ಬಿಟ್ಟಿದ್ನಲ್ಲ ನಾನು. ನೀನು ಲಕ್ಷ್ಮಣ, ನೀನು ಲಕ್ಷ್ಮಣ, ಲಕ್ಷ್ಮಣ. ಯಾಕೋ ಲಕ್ಷ್ಮಣ? ಯಾಕೋ ಅಕ್ಕಿ ಸೀತೆ, ನಾನು ರಾಮ. ಯಾಕೋ ಅಲ್ಲ, ನೀವು ಅಕ್ಕಿ ಮಾರಿ ನೀನು ನೋಡಿಲ್ಲಲ್ಲ? ಹೇಳಿದ್ದೆ ನಾ ರಾಮ, ನೀನ್ ಲಕ್ಷ್ಮಣ. ಪ್ರೇಮನ್ ಸೀತ, ನಾಯಕ ಲಕ್ಷ್ಮಣ. ನಾಯಕ ಲಕ್ಷ್ಮಣ, ನಾ ರಾಮ, ನಾಯಕ ಲಕ್ಷ್ಮಣ. ಹೌದಾ? ಇದೇನ್ರಿ ಮಂದಿ ಮನೆ ಮುಂದೆ ಬಂದು ಗದ್ಲ ಹಾಕ್ತಿರಲ್ರಿ ಅಪ್ಪ? ಅದ ಏನ್ ಕಾಲುಂಗ್ರ? ಈ ಕಾಲುಂಗ್ರ ಪ್ರೇಮಾಂಗಿದೆ ಅಂತ ನಿಮ್ಗೆ ಹೇಳಿದೆ. ಅಲ್ಲ ಅಂದ, ನೋಡಕ್ ಬಂದಿದ್ವಿ. ಎಲ್ಲಿ ಕೊಡ್ರಿ ನೋಡೋಣ. ಹೌದು, ಇವು ನಮ್ಮವೇ ಪ್ರೇಮಾಂಗಿವೆ. ಇವು ನಮ್ಮ ಮುದುಕಿವು. ಹಳು ದಂಡಿಗೆ ಜಳಕಕ್ಕೆ ಹೋಗಿದ್ದೆವು ಸಿರಿಯಕ್ಕೂ. ಅಯ್ಯ, ಚಲೋ ಕೆಲಸ ಮಾಡಿದ್ರಲ್ರಿ. ನಮ್ ಮುದುಕಿ ಎಲ್ಲಾ ಕಳ್ಕೊಂಡ್ ಬಂದಿದ್ಲು. ಯವ್ವ, ಈ ಅಪ್ಪಗಳು ನಿನ್ ಕಾಲನ್ನು ತಂದು ಕೊಟ್ಟಾರ. ತಗೋ. ಮುದುಕಿ ಅಂತಲ್ಲ ನೀನ. ಮುದುಕಿ ಹೋದ್ರೆ ಏನಾಯ್ತು? ಇದೇ ಮನೆ ಹೌದಲ್ಲ? ಹೌದಪ್ಪ. ಈ ಪೂರ್ವಾಸರ ನಮ್ಮ ಅಂದಂಗ ಆತಲ್ಲ. ಅತ್ತ ತಮ್ಮ ಒಂದಾರ ನೀನು ಲಕ್ಷ್ಮಣ, ರಾಮ, ಮುದುಕಿ. ಬುದ್ಧಿ, ಆ ಚೆನ್ನ ಜಂಗವನ್ನ ತಿಂದು ಅಂತ ಬೈತಾನೆ, ಆರೋಪ ಮಾಡ್ತಾನೆ. ಬುದ್ಧಿ ಹೌದೇ? ಅವನಿಗೆ ತೃಪ್ತಿ ಆದರೆ ಬಯ್ಯಲಿ, ಬೇಡ ಅನ್ನಬೇಡ. ಆದರೆ ಜಂಗಮರನ್ನು ನಿಂದೆ ಮಾಡುವುದು ಸುಣ್ಣದ ಕಲ್ಲ ಮಡುವಿನಲ್ಲಿ ಬಿಸಿನೀರು ಸುರುವಿ ಬಿದ್ದಂತೆ. ಬುದ್ಧಿ, ಜಂಗಮರಿರೋದ್ರಿಂದ ಮಳೆ ಹೋಯ್ತು, ಬೆಳೆ ಹೋಯ್ತು ಅಂತ ಬಾಯಿ ಬಂದಂಗೆ ಬೈತಾನೆ. ಅದಕ್ಕೆ ನಾನ್ ಹೇಳಿದೆ, ಈ ರಾತ್ರಿ ಖಂಡಿತ ಮಳೆ ಬರುತ್ತೆ ಅಂತ ನಿಮ್ ಪಾದ ಆಣೆ ಮಾಡಿ ಹೇಳಿದೆ. ಬುದ್ಧಿ, ಶಿವಶಿವ, ಹಾಗೆ ನೀನು ಹೇಳಬಾರದಿತ್ತು. ಮಳೆಗಾಗಿ ನಮ್ಮ ಪಾದದ ಆಣೆ ನೀನು ಇಡಬಾರದಿತ್ತು. ಆಗಿದೆ, ಮಾತು ಮಿಂಚಿ ಹೋಗಿದೆ. ಹೋಗ್ರಿ, ಮಠದ ದಿಬ್ಬ ಹತ್ತಿ ನೋಡ್ರಿ, ಮೋಡವೇನಾದರೂ ಇದೆಯೋ ಇಲ್ಲವೋ. ಹೋಗ್ರಿ ಹೋಗ್ರಿ. ಆಗ್ಲಿ ಬುದ್ಧಿ. ಬುದ್ಧಿ,
ಮಠದ ದಿಬ್ಬ ಹೊತ್ತು ನೋಡಿದೆ, ಆಕಾಶದಲ್ಲಿ ಸ್ವಲ್ಪ ಮೋಡನೂ ಇಲ್ಲ ಬುದ್ಧಿ. ಹೌದೇ? ಹೌದು ಬುದ್ಧಿ. ಬಾ ಗಂಗಾದೇವಿ ಬಾ, ಶಿವನ ಜಟಾಜೂಟದಿಂದ ಮುಡಿಗೆದಿರಿ ಬಾ, ಬಾ ಗಂಗಾದೇವಿ ಬಾ. ಮಳೆ 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 ನೋಡು ಚೆನ್ನ, ಸ್ವಾಮಿಗಳ ಮಾತಿನ ಪ್ರಕಾರ ಮಳೆ ಬಂತಿಲ್ಲೋ? ಹೌದಪ್ಪ, ನನ್ನ ಮಾತಿನ ಪ್ರಕಾರ 1000 ಜನ ಜಂಗಮರಿಗೆ ಹೋಳಿಗೆ ತುಪ್ಪ ಉಣಿಸ್ತೇನೆ. ಸ್ವಾಮಿಗಳು ಬಹಳ ದೊಡ್ಡವರಪ್ಪ. ಕೂಗಿ ಹಾಡುವೆ ಭಕ್ತರೇ, ಜೊತೆಗೆ ಹಾಡಿರಿ ಶಿವ ಭಕ್ತರೇ. ಹಾಡುವೆ ಭಕ್ತರೇ, ಜೊತೆಗೆ ಹಾಡಿ ಶಿವ ಭಕ್ತರೇ. ಎಳಕಲ್ಲು ಬೆಳೆದ ಕಥೆಯ, ಶಿವಲಿಂಗ ಒಲಿದ ಕಥೆಯ, ಕೂಗಿ ಹಾಡುವೆ ಭಕ್ತರೇ, ಜೊತೆಗೆ ಹಾಡಿ ಶಿವ ಭಕ್ತರೇ. ಅಕ ಕೇಳಿರಿ ಶಿವನ ಸಚಿವಾಳ ಸೂರ್ಯದೇವ ಬಂದ, ತಾಯಿ ಗೌರವ್ವ ತಂದೆ ವೀರಯ್ಯ ಎಂಥ ಜೋಡಿ ಚಂದ. ಅಪ್ಪ ನೋಡಿರಿ ಗುರು ಮಳೆಯಪ್ಪ ಶಿಶು ರೂಪ ತೊಟ್ಟ, ಹೆಸರ ಕೇಳುತ್ತ ಕಲ್ಲು ಬೆಟ್ಟಕ ತಪಕ ಹೋಗಿ ನಿಂತ ಶಿವಯೋಗಿಯಾದ ಈತ. ಕೂಗಿ ಹಾಡುವೆ ಭಕ್ತರೇ, ಜೊತೆಗೆ ಹಾಡಿ ಶಿವ ಭಕ್ತರೇ. ಅಕ ನೋಡಿರಿ ಊರು ಬಳ್ಳಾರಿ ಇವಾಗ ತೋಟು ಶಾಸ್ತ್ರ, ಅಲ್ಲಿ ಕರಡಪ್ಪ ಸಕ್ರಿ ಸಾವುಕಾರ ಇವಾಗ ಆದ ಸೂತ್ರ. ಮುಂದ ಶಿವ ಶಿವ ತೆರವಾಗಲು ಚಲವು ಚಿತ್ತರಗಿ ಪೀಠ, ಮಠ ಮಾನ್ಯ ತೊರೆದೈತ ಕಾಶೇರ್ದ ನರೆಗಲ್ಲ ತೋಟ. ಕೂಗಿ ಹಾಡುವೆ ಭಕ್ತರೇ, ಜೊತೆಗೆ ಹಾಡಿ ಶಿವ ಭಕ್ತರೇ. ನೇಮ ತಪ್ಪದೆ ಧ್ಯಾನ ಮಾಡುತ್ತಿರೆ ಉದರ ವ್ಯಾಧಿ ಬರಲು, ಲೆಕ್ಕಿಸದೆ ಪೂಜೆ ತಪ್ಪಿಸದೆ ಶಿವನ ಆಜ್ಞೆಯಂದೇ. ಕರಡಪ್ಪ ಶರಣ ಕನಸಲ್ಲಿ ಬಂದು ಮನನೊಂದು ಬೇಡಲವನ, ಸತ್ಯಪೀಠದಿ ನಮ್ರನಾಗುತ್ತಾ ಇಲಕಲ್ಲದಿ ನಿಂತ ಮಹಾದೇಶನಾಗಿ ಮೆರೆದ. ಕೂಗಿ ಹಾಡುವೆ ಭಕ್ತರೇ, ಜೊತೆಗೆ
ಬರೆದಿರಿ ಹಾಡಿ ಶಿವಭಕ್ತರೇ. ಇಳಕಲ್ಲು ಬೆಳೆದ ಕಥೆಯ, ಶಿವಲಿಂಗ ಬಲಿದ ಕಥೆಯ ಕೂಗಿ ಹಾಡುವೆ ಭಕ್ತರೇ, ಜೊತೆಗೆ ಹಾಡಿ ಶಿವಭಕ್ತರೇ. ಹುಚ್ಚಪ್ಪ, ಬರೀ ನಡೆದಿದ್ದನ್ನೇ ಹೇಳಿದೆ, ಮುಂದೆ ನಡೆಯೋದನ್ನೇ ಹೇಳು. ಗುರುವೇ, ನಾನೇನು ಹೇಳಿ ಗುರುದೇವ? ನಾನೇನಾರು ತಪ್ಪಾಡಿದ್ರೆ ಹುಚ್ಚ ಹುಚ್ಚ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇದೆ. ಭಕ್ತನಾದೊಡೆ ಭಯಭಕ್ತಿ ತುಂಬಿರಬೇಕು. ಭಕ್ತನಾದೊಡೆ ಭಯಭಕ್ತಿ ತುಂಬಿರಬೇಕು. ಭಕ್ತನಾದೊಡೆ ನಡೆನುಡಿ ಶುದ್ಧವಾಗಿರಬೇಕು. ಭಕ್ತನಾದೊಡೆ ಭಯಭಕ್ತಿ ತುಂಬಿರಬೇಕು. ಭಕ್ತನಾದೊಡೆ ತ್ರಿವಿಧ ಭಕ್ತಿಯ ನರಿಸಿರಬೇಕು. ಭಕ್ತನಾದೊಡೆ ಸದಾಚಾರ ಸಂಪನ್ನನಾಗಿರಬೇಕು. ಭಕ್ತನಾದೊಡೆ ಭಯಭಕ್ತಿ ತುಂಬಿರಬೇಕು. ಭಕ್ತನಾದೊಡೆ ಸದ್ವಿಚಾರ ಪರಿಪೂರ್ಣನಾಗಿರಬೇಕು. ಭಕ್ತನಾದೊಡೆ ಗುರುಲಿಂಗ ಜಂಗಮ ಪ್ರೇಮಿಯಾಗಿರಬೇಕು. ಭಕ್ತನಾದೊಡೆ ಭಯಭಕ್ತಿ ತುಂಬಿರಬೇಕು. ಭಕ್ತನಾದೊಡೆ ಶರಣರ ಸ್ನೇಹದಲ್ಲಿರಬೇಕು. ಭಕ್ತನಾದೊಡೆ ಲಿಂಗಪತಿ ಶರಣ ಸತಿ ತಾನಾಗಬೇಕು. ಭಕ್ತನಾದೊಡೆ ಭಯಭಕ್ತಿ ತುಂಬಿರಬೇಕು. ಭಕ್ತನಾದೊಡೆ ನಡೆನುಡಿ ಶುದ್ಧವಾಗಿರಬೇಕು. ಭಕ್ತನಾದೊಡೆ ಭಯಭಕ್ತಿ ತುಂಬಿರಬೇಕು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಚೆನ್ನಮ್ಮ, ಅಜ್ಜ ಯಾಕೆ ಹೀಗೆ ಮಾಡಿದ್ರು? ಅಲ್ಲ, ಎಷ್ಟು ದಿವಸ ಅಂತ ತಪಸ್ಸು ಕೊಡೋದು? ಚೆನ್ನಮ್ಮ, ಅವರ ತಪಸ್ಸು ಅಂದ್ರೆ ಕಠೋರವಾದ ತಪಸ್ಸು. ಅವರು ಎಚ್ಚೆತ್ತಾಗಲೇ ಆಗ್ತಿದ್ರು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಬರಬೇಕು ಶರಣಂಗೆ ಪರಧನವನ್ನೊಲ್ಲೆಂಬ. ಚೆನ್ನವ್ವ, ನನ್ನ ದರ್ಶನ ಪಡೆಯಲಿಕ್ಕೆ ಇಷ್ಟ ಆತ್ರವೇ? ಗುರುವೆ, ಮುಂದಿನ ಜನ್ಮದಲ್ಲಿ ನಾಯಾಗಿ ಹುಟ್ಟುತ್ತೀನೋ ನಡೆಯಾಗಿ ಹುಟ್ಟುತ್ತೀನೋ ಒಂದು ತಿಳಿಯೊಂದು. ಈ ಜನ್ಮದಲ್ಲಾದ್ರೂ ಕಣ್ಣೆದುರಿಗಿರೋ ತಮ್ಮ ದರ್ಶನ ಪಡೆದು ಪುನೀತರಾಗಬೇಕು ಅಂತ ಆಸೆಯಿಂದ ಓಡೋಡಿ ಬಂದೆ ಗುರುವೆ. ಚೆನ್ನವ್ವ, ಯಾವ ಭಕ್ತನ ನಿರ್ಮಲ ಮನಸ್ಸಿನಿಂದ ಗುರುಸೇವೆ ಮಾಡ್ತಾನೋ ಅಂಥ ಭಕ್ತನಿಗೆ ಪುನರ್ಜನ್ಮವಿಲ್ಲವ. ಚೆನ್ನವ್ವ, ನನ್ನ ಸಮಾಧಿ ಕಟ್ಟಿ ಕಡಿ ಗುದ್ಲಿ ಪೂಜೆ ಮಾಡಿ ಈ ಮಣ್ಣಿನ ಮಗಿ ಹೊಡಿತಂತೆ ಹೇಳವ್ವ. ಗುರುವೆ, ಹಾಗಾದ್ರೆ ಏನರ್ಥ ಬುದ್ಧಿ? ಹೌದವ, ಹೌದೆಂಬುದು ತತ್ವ, ಅಲ್ಲೆಂಬುದು ಮಾಯ. ಹೌದಾಗ್ರವ, ಸಂಸಾರದಾಗ ಹೌದಾಗ್ರವ. ಭಕ್ತಿ ವಿಶ್ವಾಸ ಇದೇ ಹೌದು. ಮಿಕ್ಕಿದ್ದ ತಾನೇ ತಿಳಿದೈತಿ. ಕೇಳ್ರಪ್ಪ, ಇದು ಶಿವನ ಪೀಠ, ಸುಕ್ಷೇತ್ರ. ಈ ಪೀಠದ ಪವಿತ್ರ ಕಾಯ್ಕೊಂಡು ಹೋಗ್ರಪ್ಪ. ಚಿತ್ತರಗಿ ನಿಮ್ಮ ಎಲ್ಲರ ಚಿತ್ತದಾಗ ಐತಿ. ಚಿತ್ತದಾಗ ಬೆಳಕಾಗ್ರಪ್ಪ. ನೀವು ಚಿತ್ತರಿಗೆ ಆಗ್ತೀರಿ. ನಿಮ್ಮ ಶಿವಪೂಜೆ, ನಿಮ್ಮ ಕೈವಲ್ಯ, ನಿಮ್ಮನ್ನು ಬಿಟ್ಟು ದೇವರಿಲ್ಲ, ದೇವರು ಬಿಟ್ಟು ನೀವಿಲ್ಲ. ಎಲ್ಲ ಒಂದು, ಇಹ ಒಂದು, ಪರ ಒಂದು, ಎಲ್ಲ ಒಂದು. ಆ ಒಂದಕ್ಕೆ ಕುಲ ಇಲ್ಲ, ಜಾತಿ ಇಲ್ಲ, ಬಣ್ಣಿಲ್ಲ, ಬಂಗಾರ ಇಲ್ಲ. ಒಂದಾದ್ರೆ ಉಳಿತೀರಿ, ಎರಡಾದ್ರೆ ಹೊಡಿತೀರಿ. ಇದರ ಮುಂದೆ ಶಬ್ದ ಇಲ್ಲಪ್ಪ, ಶಬ್ದ ಇಲ್ಲ. ಈ ದೇಹದ ಕಾಲ ಮುಗಿದ್ರಪ್ಪ. ಅಕ್ಕ ಆಂಗಲಪ್ಪ ಕರಾಗತ್ತೆ. ಸಾಂಬ ಸದಾ ಶಿವ 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 ಸಾಂಬ ಸದಾ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನೊಲಿಮೆಯಯ್ಯ, ಕೂಡಲ ಸಂಗಮದೇವ. ಆ ಅಪ್ಪ ಬಸವಣ್ಣನವರ ವಚನದಲ್ಲಿ ಎಂಥ ತತ್ವ ಒಡಗಿದೆ. ಬುದ್ಧಿ, ನಾವು ಮೇಲನೂರು ಚಿಕ್ಕಿ ಸಾಮದಿಟ್ಟೆ ಮಠದ ಭಕ್ತರು. ನಮ್ಮ ಮಠದ ಸ್ವಾಮಿಗಳು ಲಿಂಗೈಕ್ಯವಾಗಿ 2 ವರ್ಷಗಳಾದವು. ಉತ್ತರಾಧಿಕಾರಕ್ಕೆ 2 ಮರಿಗಳಿದ್ದಾರೆ. ಒಬ್ಬನು ಗುರುಮೂರ್ತಿ, ಮತ್ತೊಬ್ಬ ಸಾಂಬಯ್ಯ. ಒಬ್ಬರು ಗುರುಮೂರ್ತಿಯನ್ನು ಪೀಠಕ್ಕೆ ತರಬೇಕೆಂದು, ಮತ್ತೊಬ್ಬರು ಸಾಂಬಯ್ಯನನ್ನು ಪೀಠಕ್ಕೆ ತರಬೇಕೆಂದು ಹೋರಾಡುತ್ತಿದ್ದಾರೆ. ಆದ್ದರಿಂದ ತಾವೇ ದಯಮಾಡಿಸಿ ನಿರ್ಣಯ ನೀಡಬೇಕೆಂಬುದಾಗಿ ಪಂಚರಾದ ನಮ್ಮ ಪ್ರಾರ್ಥನೆ. 2 ಮರಿಗಳೇ ಕೂಡದು ಕೂಡದು. ಮುಂದಿನ ಹುಣ್ಣಿಮೆಯ ದಿನ ನಾವೇ ನಿಮ್ಮ ಗ್ರಾಮಕ್ಕೆ ಬರುತ್ತೇವೆ. ಆಗಬಹುದು. ಬುದ್ಧಿ, ಈತನೇ ಸಾಂಬಯ್ಯ. ಇವನ ಹೆಸರೇನು? ಆತ ಗುರುಮೂರ್ತಿ. ಓಹೋ, ಸಾಂಬಯ್ಯ, ಗುರುಮೂರ್ತಿ, ಇವನ್ನೇ ಪೀಠಕ್ಕೆ ಏರಿಸಿರಿ. ಅಪ್ಪಣೆ ಬುದ್ಧಿ. ಸ್ವಾಮಿ, ಮಹಾಲಿಂಗ ತೃಪ್ತಿಯಾಗಲಿ.
ಎಡೆ ಬಟ್ಟಲಲ್ಲಿ ಏನೋ ಹಸಿರು ಕಾಣ್ತಾ ಇದೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಸಾಂಬಯ್ಯ ಬಂದಿದ್ದ. ಆ ಪ್ರಸಾದ ತಗೋಬೇಡಿ, ನನಗೇನೋ ಅನುಮಾನ. ಹುಚ್ಚಪ್ಪ, ಪ್ರಸಾದವೆಂದಾದರೂ ವಿಷವಾದೀತೆ. ನೀನುಳಿದರೆ ವಿಷ ಮೃತಬಹುದಯ್ಯ. ಮಹಾಶಿವಯೋಗಿ ಎಂದು ದೊಡ್ಡ ಹೆಸರು ಪಡೆದ ಇವರಿಗೆ ನನ್ನ ಮಹಾಶಕ್ತಿ ತೋರಿಸಿದ್ದೇನೆ. ಬಾ ಕುಮಾರಪ್ಪ. ಎಲ್ಲಿಂದ ಬಂದಿ ಕುಮಾರಪ್ಪ? ಏನು ಸಮಾಚಾರ? ಬಾಗಲಕೋಟೆಯಿಂದ ಬಂದೆ. ಅಲ್ಲಿ 4ನೇ ಅಖಿಲ ಭಾರತ ವೀರಶೈವ ಸಮ್ಮೇಳನ ಜರುಗಿದೆ. ಹೌದೇ? ಕಾರ್ಯನಿಷ್ಠರು ನೀವಿರುವಾಗ ಅಂತ 100 ಸಮ್ಮೇಳನಗಳು ನಡೀತಾರೆ. ಇದು ತಮ್ಮ ಆಶೀರ್ವಾದ. ಆದರೆ 4ನೇ ಅಖಿಲ ಭಾರತ ವೀರಶೈವ ಸಮ್ಮೇಳನದ ಕಾರ್ಯಕಾರಿ ಮಂಡಲವು ಕೈಗೊಂಡಿರುವ ಅತ್ಯಂತ ಮಹತ್ವದ ಗೊತ್ತುವಳಿಯನ್ನ ತಮ್ಮ ಮುಂದೆ ಮಂಡಿಸಲು ಪರಿಷತ್ತಿನವರೇ ನಮ್ಮನ್ನು ತಮ್ಮ ಬಳಿ ಕಳಿಸಿದ್ದಾರೆ. ಏನೆಂದು? ಕನ್ನಡ ನಾಡಿಗೆ ಯೋಗ್ಯ ಒಟುಗಳು, ಸ್ವಾಮಿಗಳು ದೊರೆಯದೆ ಸಹನಾತೀತವಾದ ಆಧ್ಯಾತ್ಮಿಕ ವ್ಯಕ್ತಿಗಳ ಕೊರತೆಯಾಗಿದೆ. ಶಿವಪೂಜಾ ನಿಷ್ಠರ ಬರಗಾಲವಾಗಿದೆ. ಅದಕ್ಕಾಗಿ ಶ್ರೇಷ್ಠ ಮಟ್ಟದ ಸ್ವಾಮಿಗಳನ್ನು ಸಿದ್ಧಪಡಿಸುವ ಒಂದು ಮಹಾತಪೋವನ ಸಂಸ್ಥೆ ಏಕಾಂತವಾದ ನದಿ ದಂಡೆ ಪರಿಸರದಲ್ಲಿ ಶಿವಯೋಗ ಮಂದಿರ ಎಂಬ ಅಮೃತ ನಾಮಧಾರಣೆಯಿಂದ ಗೆಲೇಳಬೇಕಾಗಿದೆ ಸ್ವಾಮಿ. ಆಗಲಿ, ಸಂತೋಷ. ಶಿವನಿಚ್ಛೆ ನಡೆಯಲಿ. ಅದು ಶಿವನಿಚ್ಛೆಯೂ ಹೌದು, ಶಿವಸ್ವರೂಪರಾದ ತಮ್ಮ ಸಂಕಲ್ಪವೂ ಹೌದು. ಅಂದರೆ ಶಿವಯೋಗ ಮಂದಿರವನ್ನು ಎಲ್ಲಿ ಸ್ಥಾಪಿಸಬೇಕೆಂಬುದೇ ನೂರಾರು ಸ್ವಾಮಿಗಳ, ಅಧಿಕಾರಿಗಳ ಸಮಸ್ಯೆ ಆಯಿತು. ಕೊನೆಗೆ ಶಿವಯೋಗ ಮಂದಿರದ ಸ್ಥಾನ ನಿರ್ದೇಶನಕ್ಕೆ ಶಿವಯೋಗಿಯೇ ಬೇಕೆಂದು ಇಳಕಲ್ಲಿನ ಚಿತ್ತರಗಿ ಪೀಠದ ಮಹಾಂತ ಸ್ವಾಮಿಗಳು ತೋರಿಸಿದ ಸ್ಥಾನದಲ್ಲಿಯೇ ಶಿವಯೋಗ ಮಂದಿರವನ್ನು ಕಟ್ಟುವುದೆಂದು ನಿರ್ಧಾರವಾಗಿಬಿಟ್ಟಿದೆ ಸ್ವಾಮಿ. ಪರಿಷತ್ತಿನವರ ಆದೇಶದಂತೆ ನಾವು ತಮ್ಮ ಬಳಿಗೆ ಬಂದಿದ್ದೇವೆ. ದಯವಿಟ್ಟು ತಾವು ಶಿವಯೋಗ ಮಂದಿರದ ಸ್ಥಾನ ನಿರ್ದೇಶನ ಮಾಡಬೇಕಾಗಿ ಪ್ರಾರ್ಥನೆ. ಆಗಲಿ, ಬಹಳ ಸಂತೋಷ. ನಾಳೆಯೇ ನಮ್ಮ ಮಹಾಂತಮ್ಮನೊಂದಿಗೆ ಶುಭ ಪ್ರಯಾಣ. ಮಹಾಂತಮ್ಮನೆಂದರೆ ಯಾರು? ಅವಳು ನನ್ನ ಮಾರ್ಗದರ್ಶಿ. ಎಲ್ಲಿ ನಾಳೆ ಬುದ್ಧಿಯ ಮಹಾತಾಯಿ? ಕುಮಾರಪ್ಪ, ಈಕೆ ನನ್ನ ಮಾರ್ಗದರ್ಶಿನಿ. ಶಿವಯೋಗ ಮಂದಿರಕ್ಕೆ ದಾರಿ ತೋರುವೆಯೇನಮ್ಮ? ನೋಡಪ್ಪ, ಎಷ್ಟು ಸುಂದರವಾಗಿದೆ ಈ ತಪೋವನ. ಆನಂದವಾಗಿದೆ ಆಶ್ರಮ. ನಿಜವಾಗಿಯೂ ಇದು ಶಿವಯೋಗಿಗಳ ಋಷ್ಯಾಶ್ರಮ. ಇದೇನು ಮಂದಿರಿ? ಇದು ತಪೋವನವಲ್ಲ. ಎಲ್ಲಿದೆ ಆಶ್ರಮ? ಇದು ನೋಡಿರಿ, ಬರೀ ಡಬಗಳ್ಳಿಗಳು, ಮುಳ್ಳಜಾಲಿ, ಹೆಬ್ಬೆದಿರು, ಹಾವಿನ ಹುತ್ತಗಳು, ಹಿಂಸ ಪಶುಗಳಿಂದ ತುಂಬಿದ ಭೀಕರ ಕಾಡಾರಣ್ಯವಿದು ಬುದ್ಧಿ. ಹೌದಪ್ಪ, ಹೌದು.
ಇದು ಕಾಡಾರಣ್ಯ, ಆದರೆ ಭೀಕರವಲ್ಲ. ಅದು ಸರಳ ಸುಂದರ ಮಲಪ್ರಭೆ ಪ್ರವಹಿಸುತ್ತಿದ್ದಾಳೆ. ಇದು ಮಲ್ಲಿಕಾಲತೆಗಳು, ವನಸಂಪಿಗೆ, ಬಕುಲ ಮಾಮರಗಳು, ಅರಣ್ಯದ ಗೋವುಗಳು, ಜಿಂಕೆಗಳು, ನವಿಲುಗಳು, ಉತ್ಕಂಠ ಗಾನಭರಿತ ಹಕ್ಕಿಗಳು, ಇದೆಲ್ಲವೂ ಶಿವಶಕ್ತಿಯ ಸಾಕಾರ, ಆತ್ಮಶ್ರೀಯ ಓಂಕಾರ. ಇದು ಇಂದು ಘೋರ ಅರಣ್ಯವಾದರೂ 1000 ವರ್ಷಗಳ ಹಿಂದೆ ಉಗ್ರದ ಪುಣ್ಯಾರಣ್ಯವಾಗಿತ್ತು. ಇದಕ್ಕೆ ಸಾಕ್ಷಿ ಬೇಕೆ? ಅದು ಅಲ್ಲಿ ಬಿಲ್ವ ವೃಕ್ಷಗಳು ನಿಂತಿವೆ. ಇನ್ನೂ ಸಾಕ್ಷಿ ಬೇಕೆ? ಆ ಬಿಲ್ವ ವೃಕ್ಷಗಳ ಅಡಿಯಲ್ಲಿ ನಮ್ಮ ಮಹಾಂತಮ್ಮ ಗಂಭೀರವಾಗಿ ನಿಂತಿದ್ದಾಳೆ. ಇದೇ ಏನವ್ವ ಶಿವಯೋಗ ಮಂದಿರದ ಸ್ಥಾನ? ಹೇ ತಾಯಿ ಮಹಾಂತಮ್ಮ, ಇದೇ ಏನಮ್ಮ ನೀನು ಬಯಸಿದ ಸಾಧನ ಭೂಮಿ? ನಿಮಗೆ ಇನ್ನೂ ಒಂದು ಸಾಕ್ಷಿ ಬೇಕೆ? ಅದು 1000 ವರ್ಷಗಳಿಂದ ಲಿಂಗಮೂರ್ತಿ ಬಯಲಮೂರ್ತಿಯಾಗಿ ನಮ್ಮ ದಾರಿ ಕಾಯುತ್ತಿದ್ದಾನೆ. ಕುಮಾರಪ್ಪ, ಈತನೇ ಕೊಟ್ಟೂರೇಶ್ವರ. ಇದೇ ಶಿವಯೋಗ ಮಂದಿರದ ಸ್ಥಾನ. ಪೂಜೆ ಮಾಡಿಬಿಡು. ಆಗಲಿ, ತಮ್ಮ ಅಪ್ಪನೇ. ಶರಣರ ಬಾವುಟ ವಿಶ್ವದಾದ್ಯಂತ ಹಾರಿಸುವುದು. ರಾಜನಗೌಡ, ರಾಜನಗೌಡ. ಬುದ್ಧಿ, ಎಂಥ ಶುಭ ದಿವಸ ಇವತ್ತು. ಅಜ್ಜ ಅವರು ಮಠದ ಜಂಗಮರ ದಾಸೋಹಕ್ಕೆ ಧಾನ್ಯ ಸಂಗ್ರಹ ಮಾಡಲು ನಿನ್ನ ಮನೆಗೂ ಬಂದಿದ್ದಾರೆ. ಬಹಳ ಸಂತೋಷ, ಬಹಳ ಸಂತೋಷ. ಗಂಗಾ, ಬುದ್ಧಿ, ಬುದ್ಧಿ, ನನ್ನ ಜನ್ಮ ಸಾರ್ಥಕವಾಯ್ತು. ನಮ್ಮ ಮನೆ ಪಾವನವಾಯ್ತು. ಬುದ್ಧಿ, ಕುಳಿತುಕೊಳ್ಳಿ ಬುದ್ಧಿ, ಕುಳಿತುಕೊಳ್ಳಿ. ನಿನ್ನ ಮನೆಗೂ ಬಂದಿದ್ದೀವಪ್ಪ. ಬಹಳ ಸಂತೋಷ, ಬಹಳ ಸಂತೋಷ. ಗಂಗಾ, ಈ ನನ್ನ ಶಿವನಿಗೆ ನೀಡಲು ಈ ನಿರ್ಭಾಗ್ಯದಲ್ಲಿ ಏನೂ ಉಳಿದಿಲ್ಲ. ಬುದ್ಧಿ, 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 ಏನು ಉಳಿದಿಲ್ಲ. ದವಸವೂ ಕೂಡ ನನ್ನಲ್ಲಿ ಉಳಿದಿಲ್ಲ. ಬುದ್ಧಿ, ಇದು ಬುದ್ಧಿ, ಈ ಮಡಿಕೆಯಲ್ಲಿರೋ ಮಡಿಕೆ ಕಾಳನ್ನೇ ತಮ್ಮ ಜೋಳಿಗೆಯಲ್ಲಿ ಹಾಕಿ ಬಿಡುತ್ತೇನೆ. ಸ್ವೀಕರಿಸಿ ಬುದ್ಧಿ, ಸ್ವೀಕರಿಸಿ ಬುದ್ಧಿ. ಶಿವನೇ, ಇದರ ವಿನಃ ನನ್ನಲ್ಲಿ ಏನು ಉಳಿದಿಲ್ಲ. ಬುದ್ಧಿ, ಇಷ್ಟೇ ನನ್ನ ಭಕ್ತಿ. ಬುದ್ಧಿ, ಭಕ್ತಿ. ನಿನ್ನ ಹೆಸರೇನಪ್ಪ? ರಾಜನಗೌಡ. ಬುದ್ಧಿ, ರಾಜನಗೌಡ ರಾಜನೇ? ಇಲ್ಲ ಇಲ್ಲ, ನಾನು ನಿರ್ಭಾಗ್ಯನ. ಬುದ್ಧಿ, ತಮಗೇನನ್ನು ನೀಡದ ನಿರ್ಭಾಗ್ಯ ನಾನಾಗಿರುವೆ. ನೀನು ನಿರ್ಭಾಗ್ಯನಲ್ಲ, ಭಾಗ್ಯಶಾಲಿ. ಶಿವ ನಿನಗೆ ಎಲ್ಲವನ್ನೂ ಕಳಿಸಿಕೊಟ್ಟಿದ್ದಾನೆ. ಗುರುಲಿಂಗಯ್ಯ, ಬುದ್ಧಿ, ದಾಸೋಹಕ್ಕೆಂದು ಎಷ್ಟು ಧಾನ್ಯ ಸಂಗ್ರಹವಾಗಿದೆ? ಬುದ್ಧಿ, 80 ಚೀಲಗಳ ಧಾನ್ಯ ಸಂಗ್ರಹವಾಗಿದೆ. ಅವನ್ನಷ್ಟು ಈ ರಾಜನಗೌಡನಿಗೆ ಹಾಕಿರಿ. ಅಪ್ಪಣೆ ಬುದ್ಧಿ. ವಿಜಯ ಮಹಾಂತೇಶ್ವರ, ವಿಜಯ ಮಹಾಂತೇಶ್ವರ, ಕರುಣಾಳು, ಕರುಣಾಮೂರ್ತಿ, ಭಕ್ತರ ಮೇಲೆ ಎಷ್ಟು ಅಕ್ಕರೆಯಪ್ಪ ನಿನಗೆ. ವಿಜಯ ಮಹಾಂತೇಶ್ವರ. ವಿಜಯ ಮಹಾಂತೇಶ. ಪಂಡಿತ್ರೆ, ಗುರುಗಳು ಪ್ರಸಾದ ತಗೊಂಡು 1 ವಾರ ಆಯ್ತು. ಲಿಂಗ ಪೂಜೆ ಸುತ ಮಾಡಿದ್ರೆ ಮಾಡಿದ್ರು, ಬಿಟ್ರೆ ಬಿಟ್ರು. ಯಾಕ್ರೆ ಬುದ್ಧಿ? ಸಂಗಪ್ಪ, ಎಲ್ಲ ಕಡೆ ಪೂಜಾನ ನಡೆದೈತಿ. ನಾವೆಲ್ಲ ಪೂಜದಾಗೆ ಕುಂತೀವಿ. ಮತ್ತೆ ಬ್ಯಾರೆ ಪೂಜಾ ಬರ್ತೈತಿ. ಅಲ್ಲಿಂದ ಪ್ರಸಾದವಾದ್ರೂ ತಗೋಬೋದಲ್ಲ ಬುದ್ಧಿ? ಹುಚ್ಚಪ್ಪ, ಎಲ್ಲ ಪ್ರಸಾದ, ಎಲ್ಲ ಆನಂದ, ನೆತ್ಯಾಗ ಹಾಲಿನ ಚೆಲುಮೆ ಹುಕ್ಕಾಕತ್ಯ. ಇದಕ್ಕಿಂತ ಇನ್ನೆಂತ ಪ್ರಸಾದ ತರ್ತೀಯೋ? ಬುದ್ಧಿ,
ಹೊಟ್ಟೆ ಬಿರ್ಸೇನೆ ಪ್ರಸಾದ್ದಾಗ ಏನಾದ್ರು ಸರಿತಾ ಬುದ್ಧಿ? ಕಾಲ ತೀರಿದ ಮ್ಯಾಗ ಮತ್ತೆ ಕಾಲ ಬಯಸಬಾರ್ದು. ಬೆಳಕು ಕಂಡ ಮ್ಯಾಗ ಬೆಳಕು ಬಿಡಬಾರ್ದು. ಇನ್ನೇನು ಅವ ಹೂ ಅಂದ ಕೂಡಲೇ ನಾನು ಹೂ. ಶಿವ ಹಾಗನ್ಬೇಡ್ರಿ ಬುದ್ಧಿ, ಹಾಗನ್ಬೇಡ್ರಿ. ಗುರುಲಿಂಗ, ಬುದ್ಧಿ ತಮಗೂ ಉದರ ವ್ಯಾಧಿ ಅಂತ ಸುದ್ದಿ ಬಂತು. 22 ದಿವಸದಿಂದ ಪ್ರಸಾದ ಬಿಟ್ಟಿರಿ ಅಂತ ಕೇಳಿದೀವಿ. ಅದಕ್ಕೆ ಹೊರಟು ಬಂದೀವಿ. ಹೀಗೆ ಯಾಕೆ ಮಾಡಿದ್ರಿ ಬುದ್ಧಿ? ಹಾನಗಲ್ಲಪ್ಪ, ಇದು ತೊಗಲಿನ ದೇಹ. ಯಾರಿದ್ರೇನು ಅದರದ್ದು ತೀರ್ಬೇಕಲ್ಲ ಕಡೆ ಸಾಲ. ತೀರ್ಲಿ ತೀರ್ಲಿ, ಬ್ಯಾಡ ಯಾಕನ್ಲಿ? ಬುದ್ಧಿ, ನೀವೀಗ ನಮ್ಮ ಮಾತು ಕೇಳಲೇಬೇಕು. ಬೇಡ ಅಂತ ಹೇಳಿ ಭಕ್ತರ ಮನಸ್ಸು ನೋಯಿಸಬಾರ್ದು. ಔಷಧ ಸಹ ಬಿಟ್ಟಿರಿ ಅಂತ ವೈದ್ಯರು ಹೇಳಿದರು. ಇದರಿಂದೆಲ್ಲ ನಮಗ ದುಃಖವಾಗಿದೆ. ಉದರ ವ್ಯಾಧಿಗೆ ಸಾವಳಿಗೆ ವೈದ್ಯ ದೇಶಕ್ಕೇ ಪ್ರಸಿದ್ಧದಾನ. ಅಲ್ಲೇ ನಿಮ್ ಪೂಜಾದ ವ್ಯವಸ್ಥೆ ಮಾಡಕ್ಕೂ ಹೇಳಿ ಕಳಿಸೀವಿ. ಇನ್ನು ನೀವು ಇಲ್ಲ ಅನ್ನದೆ ನಾಳೆ ಬೆಳಗ್ಗೆಯೇ ಸಾವಿಗೆ ದಯಮಾಡಿಸಬೇಕು. ಅಲ್ಲೇ 1 ತಿಂಗಳ ಹವಾ ಬದಲಾಗಿ ಮತ್ತೆ ಭಕ್ತರು ಕಣ್ತುಂಬ ನೋಡುವಂಗಾಗ್ತೀರಿ. ಕುಮಾರಪ್ಪ, ನೀನು ಮಹಾಜಂಗಮ. ಕೊನೆ ಚರಣದಾಗ ನಿನ್ನ ಮನಸ್ಸು ಭಕ್ತರ ಮನಸ್ಸು ನೋಯಿಸಬಾರದು. ಆದರೆ ಆ ಸಾವಳಿಗೆ ವೈದ್ಯನ ಹಣೆದಾಗ ನಮ್ಮನ್ನು ನೋಡೋ ಭಾಗ್ಯ ಬರದಿಲ್ಲ. ಇರುತ್ತಾನ ಏನು ಮಾಡ್ತಿರೋ ಮಾಡ್ರಿ. ಈ ಶರೀರ ನಿಮ್ಮದು, ಆತ್ಮ ಅವಂತು. ಗುರುಲಿಂಗಯ್ಯ, ಬುದ್ಧಿ, ನಾಳೆ ಬೆಳಿಗ್ಗೆ ಜಾಗೃತಿಯಾಗಿ ಶಿವಯೋಗಿಗಳನ್ನ ಕೊಲ್ಲಾರಿ ಬಂಡಿ ಕಟ್ಟಿ ಸಾವಳಿಗೆಗೆ ಸಾಗಿಸುವ ವ್ಯವಸ್ಥೆ ಮಾಡ್ರಿ. ಅಪ್ಪಣೆ ಬುದ್ಧಿ. ಏಕೆ ಮಹಂತಮ್ಮ, ನಾನು ಹೋಗುವುದು ನನಗೆ ಇಷ್ಟವಿಲ್ಲವೇ? ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಕುಮಾರಪ್ಪ ಹೇಳನೆ, ನಾವು ಹೊಂಟೀವಿ. ಆಗ್ಲಿ ಆಗ್ಲಿ ಆಗ್ಲಿ. ಶಂಕರಣ್ಣ, ಬಂಡಿ ನಿಲ್ಸಪ್ಪ. ನಾವು ಎಲ್ಲಿ ಹೊರಟಿವಪ್ಪ? ಸಾವಳಿಗೆಗೆ ಬಿಟ್ಟು. ಸಾವಳಿಗೆಗೇನ್ರಪ್ಪ? ಸಾವಳಿಗೆಗೆ ಯಾಕೆ ಕರ್ಕೊಂಡು ಹೊರಟ್ರಪ್ಪ? ಶಿವಯೋಗ ಮಂದಿರಕ್ಕೆ ಕರ್ಕೊಂಡು ಹೋಗಪ್ಪ. ಘಟಪ್ರಭಾ ನದಿ ಬಂದೈತೆ ಬುದ್ಧಿ. ಶಿವಯೋಗ ಮಂದಿರಕ್ಕೆ ಹೋಗುವಾಗ ಘಟಪ್ರಭಾ ಅಲ್ಲ, ಮಲಪ್ರಭಾ ಬರ್ತೈತೆ. ನಮ್ಮ ಸ್ನಾನ ಈ ನದ್ಯಾಗ ಈಗ ಆಗಲೇಬೇಕಪ್ಪ. ಬೇಡಿ ಬುದ್ಧಿ, ಬೇಡಿ ಬುದ್ಧಿ, ಬೇಡಿ ಬುದ್ಧಿ, ಬೇಡ್ರಿ, ಬೇಡಿ ಬುದ್ಧಿ. ಬುದ್ಧಿ ಬೇಡ, ಬುದ್ಧಿ ಬೇಡ, ಬುದ್ಧಿ. ನಮ್ಮ ಸ್ನಾನ ಈ ನದ್ಯಾಗ ಈಗ ಆಗಲೇಬೇಕ್ರಪ್ಪ. ಬುದ್ಧಿ ಬೇಡ, ಬುದ್ಧಿ ಬೇಡ, ಬುದ್ಧಿ ಬೇಡ, ಬುದ್ಧಿ. ನೀವು ಹೋಗಿ, ಹೋಗ್ರಪ್ಪ, ಹೋಗಿ. ಬುದ್ಧಿ
ಬೇಡ ಬುದ್ಧಿ, ಬೇಡ ಬುದ್ಧಿ. ಈ ಮಲಪ್ರಭಾ ನದಿಯಾಗ ನಮ್ಮ ಸ್ನಾನ ಶಿವಪೂಜೆ ಆಗ್ಲೇಬೇಕು. ಬೇಡ ಬುದ್ಧಿ, ಬೇಡ. ಸಿದ್ದರಾಜು, ಸಿದ್ದರಾಜು! ಬುದ್ಧಿ, ಏನಾಯ್ತು ಬುದ್ಧಿ? ಏನಾಯ್ತು ಬುದ್ಧಿ? ಬುದ್ಧಿ, ಬುದ್ಧಿ, ಬುದ್ಧಿ. ಚೆನ್ನ, ಸಾವಿರದಿಂದ ಚಕಡಿ ಬಂದವೆ. ಗುರುಗಳ ಮಾತೇ ಆಡ್ತಾ ಇಲ್ಲ, ಕಣ್ಣೇ ಬಿಡ್ತಾ ಇಲ್ಲ. ಏನಂದ್ರೆ ಏನಂದ್ರೆ ಗಂಗವ್ವ? ಹೌದು, ಗುರುಗಳ ಮಾತೇ ಆಗ್ತಿಲ್ವೇ? ಇಲ್ಲ. ಅಯ್ಯೋ ಗುರುವೇ, ತಂದೆ! ಶಿವ 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 ಶಿವ. ಕನ್ನಡ ನಾಡಿನ ಆಧ್ಯಾತ್ಮಿಕ ರಂಗವನ್ನು ಬೆಳಗಿದ ಚಿತ್ತರಗಿಯ ಜ್ಯೋತಿ ಚಿಜ್ಯೋತಿಯಾಯಿ ಬಯಲು ಬಯಲಪ್ಪಿತು, ಬೆಳಗು ಬೆಳಗನೊಳಗೊಂಡಿತು. ಈ ಶಿವಯೋಗಿಯ ತಪಶಕ್ತಿ ಶತಶತಮಾನಗಳವರೆಗೆ ಚಿತ್ತರಗಿಯ ಪೀಠವನ್ನು ಜಾಜ್ವಲ್ಯಮಾನವಾಗಿ ಬೆಳಗುತ್ತದೆ. ಶಾಲಿವಾಹನ ಶಕೆ 1833 ವಿರೋಧಿಕೃತ ಸಂವತ್ಸರ ಕಾರ್ತಿಕ ಶುದ್ಧ ಪಂಚಮಿ ಶುಕ್ರವಾರ ಕ್ರಿಸ್ತಾಬ್ದ 1911. ಇಳಕಲ್ಲಿನ ಪುಣ್ಯಕ್ಷೇತ್ರಕ್ಕೆ ಕನ್ನಡ ನಾಡಿನ 100 ನಗರ ಗ್ರಾಮಗಳಿಂದ ಅಸಂಖ್ಯಾತ ಜನ ನುಗ್ಗಿ ಬಂದಿತು. ಇದೊಂದು ಐತಿಹಾಸಿಕ ಅಪೂರ್ವ ಯಾತ್ರೆ. ಈ ಯಾತ್ರೆಯ ಇತಿಮಿತಿಗೆ ಶಬ್ದ ಸಾಲದು. ಕಿವಿಯಿಂದ ಕಿವಿಗೆ, ಬಾಯಿಂದ ಬಾಯಿಗೆ ಸುದ್ದಿ ಕೇಳಿದವರೆಲ್ಲ ಓಡೋಡಿ ಬಂದರು. ಆ ತಂದೆಯ ಅಮೃತವಾಣಿಯನ್ನು ಕೇಳಿದ್ದವರೆಲ್ಲ ಮಹೋತ್ಸವಕ್ಕೆ ಧಾವಿಸಿ ಬಂದರು. ತಾಯಿಯನ್ನು ಅರಸಿಕೊಂಡು ಬಂದ ಕರುವಿನಂತೆ ಭಕ್ತ ಕೋಟಿ ನಾನಾ ಭಾಗಗಳಿಂದ ಇಳಕಲ್ಲಿಗೆ ಧಾವಿಸಿ ಬಂದರು. ಮೇಲೆ ತಪ್ಪಿದ ಭಕ್ತಿ ಪ್ರೇಮಗಳ ಕಡಲುಕ್ಕಿ ಹರಿಯಿತು. 100 ಭಜನೆ ಮೇಳಗಳು, ವಾದ್ಯ ವೃಂದಗಳು ತಾನಾಗಿ ಬಂದವು. ಪರಮ ವೈರಾಗ್ಯ ಮೂರ್ತಿಯಾಗಿ ಪುಣ್ಯಪ್ರದವಾದ ನೀತಿ ಬೋಧಿಸಿ ಭಕ್ತರ ಜನ್ಮ ಸಾರ್ಥಕ ಮಾಡಲು
ಸತ್ಯ ಜೀವನ ಬಾಳಿ ಮಾನವ ಲೋಕಕ್ಕೆ ಮಾರ್ಗದರ್ಶನ ನೀಡಿದ ಪರಮ ಗುರುವನ್ನು ಕಾಣಲು ಲಕ್ಷೋಪಲಕ್ಷ ಕಣ್ಣುಗಳು ಬಯಸಿದವು. ಎತ್ತ ನೋಡಿದರತ್ತ ಭಕ್ತರ ಭಕ್ತಿ ಪುಷ್ಪಗಳೇ, ಮೌನ ಧ್ಯಾನಗಳೇ. ಸಾವಿರಾರು ಮುತ್ತೈದೆಯರು ಕಲಶಾರತಿ ಹಿಡಿದು ಬಂದರು. ನೂರಾರು ಭಜನೆ ಮೇಳಗಳ ವಾದ್ಯವೃಂದ. ಈಗೋ ಇದೇ ಆ ಮಹಾಶಿವಯೋಗಿಯ ಶ್ರೀ ಸಮಾಧಿ. ಕಂಡು ಕೃತಾರ್ಥರಾಗಿರಿ, ಕೈ ಮುಗಿದು ಧನ್ಯರಾಗಿರಿ. ಓ ಯೋಗಿ ಶಿವಯೋಗಿ, ವಿಶ್ವಶಂಕರ ಯೋಗಿ, ಈ ನಾಡು ನಿನಗಾಗಿ ತಪನಿಂದಿದೆ. ನಮ್ಮೆಲ್ಲ ಭಕ್ತಿಯದು ನಿನಗಾಗಿಯೇ. ಓಂ ನಮನ ಗುರು ಯೋಗಿ, ಓಂ ಕರಣ ಶಿವಯೋಗಿ, ನೀನಿದ್ದು ಇಲ್ಲದೆ ತೋರಬೇಡ. ಓಂ ನಮನ ಗುರು ಯೋಗಿ, ಓಂ ಕರಣ ಶಿವಯೋಗಿ, ನೀನಿದ್ದು ಇಲ್ಲದೆ ತೋರಬೇಡ. ಹುಟ್ಟಿ ಬಾ ಮತ್ತೊಮ್ಮೆ ಈ ಯೋಗ ಕ್ಷಾಮದಲ್ಲಿ, ಬರಲಾರೆ ಎನ್ನುತ್ತ ನಿಲ್ಲಬೇಡ, ಬರಲಾರೆ ಎನ್ನುತ್ತ ನಿಲ್ಲಬೇಡ. ಶ್ರೀ ವಿಜಯ ಮಗಂತೇಶ ತುಂಬಿರುವೆ ಎಲ್ಲೆಡೆಯು, ಚಿತ್ತರಗೆ ಚೈತನ್ಯ ನೀನಾಗಿ ಬೆಳಗಿರುವೆ. ಶ್ರೀ ವಿಜಯ ಮಗಂತೇಶ ತುಂಬಿರುವೆ ಎಲ್ಲೆಡೆಯು, ಚಿತ್ತರಗೆ ಚೈತನ್ಯ ನೀನಾಗಿ ಬೆಳಗಿರುವೆ. ಇಲಕಲ್ಲ ನೆಲದಲ್ಲಿ ಇತಿಹಾಸ ನಿಲಿಸಿರಿದೆ, ಈ ನಾಡು ನಿನಗಾಗಿ ತಪನಿಂದಿದೆ. ಇಲಕಲ್ಲ ನೆಲದಲ್ಲಿ ಇತಿಹಾಸ ನಿಲಿಸಿರುವೆ, ಈ ನಾಡು ನಿನಗಾಗಿ ತಪನಿಂದಿದೆ. ನಮ್ಮೆಲ್ಲ ಭಕ್ತಿಯದು ನಿನ ಸೇವೆಗೆ, ನಮ್ಮೆಲ್ಲ ಭಕ್ತಿಯದು ನಿನ ಸೇವೆಗೆ, ನಿನ ಸೇವೆಗೆ, ನಿನ ಸೇವೆಗೆ. ಶ್ರೀ ವಿಜಯ ಮಹಾಂತೇಶ್ವರರಲ್ಲಿ ಭಕ್ತಿ ಇಟ್ಟವರಿಗೆ ಅವರ ಕೃಪಾಶೀರ್ವಾದದ ಫಲ ಸದಾ ಲಭಿಸುತ್ತದೆ. ಶ್ರೀ ವಿಜಯ ಮಹಾಂತೇಶ